शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದ 4ನೇ ಅಧಿಕರಣ 18ನೇ ಸೂತ್ರ. ಸಮುದಾಯ ಉಭಯ ಹೇತುಕೆ ಅಪಿ ತದಪ್ರಾಪ್ತಿ. ಈ ಸಮುದಾಯ ಅನ್ನುವಂಥದ್ದು ಉಭಯ ಅಂದ್ರೆ ಎರಡು ಪ್ರಕಾರವಾದ, ಹೇತುಕೆ ಅಪಿ, ಹೇತು ಅಂದ್ರೆ ಕಾರಣವುಳ್ಳದ್ದಾಗಿದ್ರೂ ಕೂಡ ತತ್ ಅಪ್ರಾಪ್ತಿ, ಆ ಸಮುದಾಯ ಅನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ ಅಂಥೇಳಿ ಇಲ್ಲಿ ಈ ಸೂತ್ರದಲ್ಲಿ ಉಪದೇಶ ಮಾಡುವಂಥವರಾಗಿದ್ದಾರೆ. ಇಲ್ಲಿ ಬೌದ್ಧರಲ್ಲಿ 4 ಜನ ಶಿಷ್ಯರು ಬುದ್ಧರಿಗೆ. ಅವರು ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಅಂಥೇಳಿ 4 ಮಂದಿ ಹೆಸರವರು. ಅವರು ಗುರುಗಳ ಉಪದೇಶ ಒಂದೇ ರೀತಿಯಾಗಿದ್ರು ಅವರು ತಿಳ್ಕೊಳ್ಳೋದು ಮಾತ್ರ ಬೇರೆ ಬೇರೆನೆ ತಿಳ್ಕೊಂಡ್ಬಿಟ್ರು. ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸ್ವಲಕ್ಷಣಂ ಸ್ವಲಕ್ಷಣಂ ಅಂಥೇಳಿ ಈ ರೀತಿ ಅವರು ಬುದ್ಧರು ಉಪದೇಶ ಮಾಡಿದ್ರು. ಅವರು ಅಂದ್ರೆ ಎಲ್ಲವೂ ಶೂನ್ಯ ಇದೆ ಅಂತ, ಆಮೇಲೆ ಎಲ್ಲವೂ ಕ್ಷಣಿಕ ಇದೆ ಅಂತ. ಇಲ್ಲಿ ಆತ್ಮ ಕ್ಷಣಿಕ ಅಂತ, ಒಂದು ಕ್ಷಣ ಮಾತ್ರ ಇರ್ತಾನೆ, ಮರುಕ್ಷಣದಲ್ಲಿ ಆತ್ಮ ನಾಶ ಆಗಿ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಆತ್ಮ ಹುಡ್ತಾನ ಅಂತ ಹೇಳ್ತಾರೆ ಅವರು. ಎಲ್ಲವೂ ವಿಲಕ್ಷಣವಾಗಿದೆ ಅಂತ ಅವರು ಒಂದು ಸಿದ್ಧಾಂತ, ಬೌದ್ಧರ ಸಿದ್ಧಾಂತ. ಇಲ್ಲಿ ವೈಶೇಷಿಕರಾದ್ಧಾಂತಹ ದುರ್ಯುಕ್ತಿ ಯೋಗಾತ್, ಇಲ್ಲಿ ವೈಶೇಷಿಕರ ಸಿದ್ಧಾಂತ ಅನ್ನುವಂಥದ್ದು ದುರ್ಯುಕ್ತಿ ಯೋಗಾತ್. ದುರ್ಯುಕ್ತಿ ಅಂತಂದ್ರೆ ಅವರು ಒಂದು ಯುಕ್ತಿಗಳು ಶ್ರುತಿಬದ್ಧವಾಗಿಲ್ಲ, ಶ್ರುತಿಗೊಪ್ಪುವಂತ ಒಂದು ಯುಕ್ತಿಗಳ ಮೂಲಕವಾಗಿ ಅವರು ಚರ್ಚೆಯನ್ನು ಮಾಡಿಲ್ಲ. ದುರ್ಯುಕ್ತಿ ಅಂದ್ರೆ ಕೆಟ್ಟ ಯುಕ್ತಿಗಳಿಂದ ಅದು ಸಂಭವಿಸುವುದರಿಂದ, ಯೋಗ ಅಂದ್ರೆ ಇಲ್ಲಿ ಸಂಬಂಧದಿಂದ ಅಂತ, ದುರ್ಯುಕ್ತಿಗಳ ಸಂಬಂಧದಿಂದ ಮತ್ತು ವೇದ ವಿರೋಧಾತ್, ಮತ್ತು ವೇದಕ್ಕೆ ವಿರೋಧದಾವ್ ಅವರ ಸಿದ್ಧಾಂತ. ವೈಶೇಷಿಕರ ಸಿದ್ಧಾಂತ, ನ್ಯಾಯ ವೈಶೇಷಿಕರು ಅವರು ವೇದ ವಿರೋಧ ಅಂದ್ರೆ ವೇದಬದ್ಧವಾಗಿ ಅವರು ಉಪದೇಶ ಮಾಡೋದಿಲ್ಲ, ವೇದಕ್ಕೆ ವಿರೋಧವಾಗಿರ್ತಕ್ಕಂಥ ಯುಕ್ತಿಗಳಿಂದನೇ ಅವರು ತಮ್ಮ ಸಿದ್ಧಾಂತವನ್ನ ಬೋಧ ಮಾಡ್ತಾ ಇದ್ದಾರೆ. ಶಿಷ್ಟ ಅಪರಿಗ್ರಹಾಚ, ಹಾಗೆ ಶಿಷ್ಟರು ಇಲ್ಲಿ ಅನೇಕ ಮನು ಮೊದಲಾಗಿರ್ತಕ್ಕಂಥ ಋಷಿ ಮುನಿಗಳಾಗಲಿ ಅದನ್ನ ಗ್ರಹಣವನ್ನ ಮಾಡಿಲ್ಲ ಅವರು. ಯಾಕಂದ್ರೆ ಇದು ಶ್ರುತಿ ವಿರುದ್ಧ ಅಂತ ಇರುವುದರಿಂದ ಇದಕ್ಕೆ ಯಾವ ಪ್ರಮಾಣಗಳು ಇಲ್ಲ, ದುರ್ಯುಕ್ತಿಯಿಂದ ಕೂಡಿಕೊಂಡಿದ್ದಾವಂತೇಳಿ ಅವರು ಅದನ್ನ ಗ್ರಹಣ ಮಾಡದೇ ಇರುವುದರಿಂದ ನ ಅಪೇಕ್ಷಿತವ್ಯ, ಇದನ್ನ ಯಾರೂ ಅಪೇಕ್ಷೆ ಮಾಡತಕ್ಕದ್ದಲ್ಲ ಅಂತ. ಮುಖ್ಯಗಳಾಗಿರ್ತಕ್ಕಂಥವ್ರು ನ್ಯಾಯಶಾಸ್ತ್ರ, ವೈಶೇಷಿಕರ ಶಾಸ್ತ್ರ ಬಹಳ ಒಳ್ಳೆ ಯುಕ್ತಿಯಿಂದ ಕೂಡೈತಿ, ಇದೇ ಸರಿ ಅಂತ ಹೇಳಿ ಅದನ್ನ ಯಾರು ಗ್ರಹಣ ಮಾಡಬಾರದು ಅಂತ. ಯಾಕಂದ್ರೆ ಅದು ಶ್ರುತಿ ವಿರುದ್ಧನು, ವೇದ ವಿರುದ್ಧನೂ ಅದ ಮತ್ತು ದುರ್ಯುಕ್ತಿಗಳಿಂದ ಕೂಡ್ಕೊಂಡದ. ಶಿಷ್ಟರಾಗಿರ್ತಕ್ಕಂಥವ್ರು, ಮನು ಮೊದಲಾಗಿರ್ತಕ್ಕಂಥ ಋಷಿ ಮುನಿಗಳು ಯಾರು ಅದನ್ನು ಸ್ವೀಕಾರ ಮಾಡದೇ ಇರುವುದರಿಂದ ಅದನ್ನ ನಾವು ಅಪೇಕ್ಷೆ ಮಾಡತಕ್ಕದ್ದಲ್ಲ ಅಂತ ಹೇಳಿ ಇಲ್ಲಿವರೆಗೆ ಹೇಳಿದ್ದಾಯ್ತು. ಇತ್ಯುಕ್ತಂ, ಪೂರ್ವ ಅಧಿಕರಣದಲ್ಲಿ ಇದನ್ನ ಉಪದೇಶ ಮಾಡ್ಕೊಂಡು ಬಂದ್ರು. ಸೋ ಅರ್ಧವೈನಾಶಿಕ ಇತಿ ವೈನಾಶಿಕತ್ವ ಸಾಮ್ಯಾತ್ ಸರ್ವವೈನಾಶಿಕರಾದ್ಧಾಂತೋ ನ ತರಾಂ ಅಪೇಕ್ಷಿತವ್ಯ ಇತಿ ಇದಾನಿಂ ಉಪಪಾದಯಾಮಃ. ಸೋ ಅರ್ಧವೈನಾಶಿಕ ಇತಿ, ಇದು ಅರ್ಧವೈನಾಶಿಕವಾಗಿರುವುದರಿಂದ ಅಂತಂದ್ರು. ಅರ್ಧವೈನಾಶಿಕ ಅಂತಂದ್ರೆ ಇಲ್ಲಿ ಪರಮಾಣು, ಆಕಾಶ, ದಿಕ್ಕುಗಳು
ಕಾಲ, ಆತ್ಮ, ಮನಸ್ಸು ಇವುಗಳು. ಆಮೇಲೆ ಸಾಮಾನ್ಯ, ವಿಶೇಷ, ಸಮವಾಯ. ಇವುಗಳು ಕೆಲವು ಗುಣಗಳು ನಿತ್ಯ ಅಂತೇಳಿ ಬೇರೆವೆಲ್ಲ ನಿರನ್ವಯವಾಗಿ ಮತ್ತು ನಾಶವಾಗ್ತಾವಂತೇಳಿ ಒಪ್ಪಿರುವುದರಿಂದ ವೈಶೇಷಿಕರಿಗೆ ವೈಶೇಷಿಕರು, ವೈನಾಶಿಕರು ಅಂತ ಕರೀತಾರೆ. ಅರ್ಧವೈನಾಶಿಕರು ಅಂತಂದ್ರೆ ಇಲ್ಲಿ ಪರಮಾಣು, ಆಕಾಶ, ದಿಕ್ಕು, ಕಾಲ, ಆತ್ಮ, ಮನಸ್ಸು ಇವು. ಮತ್ತು ಆಮೇಲೆ ಸಾಮಾನ್ಯ, ವಿಶೇಷ, ಸಮವಾಯ, ಆಮೇಲೆ ಇನ್ನು ಕೆಲವು ಗುಣಗಳು ಇವುಗಳ ನಿತ್ಯ ಅಂತಾರ ಅವರು. ಮಿಕ್ಕಿವೆಲ್ಲ ಅನಿತ್ಯ, ನಿರನ್ವಯ ಅಂತ ಅವು. ಮತ್ತು ನಾಶವುಳ್ಳವುಗಳು ಅಂತ ಹಿಂಗೆ ಒಪ್ಪಿದ್ದರಿಂದ ಈ ವೈಶೇಷಿಕರಿಗೆ ಏನಂತ ಕರ್ಕೊಂಡು ಬಂದರು? ಅರ್ಧವೈನಾಶಿಕರು ಅಂತ. ವೈನಾಶಿಕತ್ವ ಅನ್ನುವಂಥದ್ದಿಲ್ಲಿ ವೈನಾಶಿಕತ್ವ ಸಾಮಾನ್ಯಾತ್. ವೈನಾಶಿಕತ್ವ ಅನ್ನುವಂಥ ಒಂದು ಸಾಮ್ಯಾತ್ ಅಂದ್ರೆ ಹೋಲಿಕೆಯಿಂದ ಅಂತ. ಸರ್ವ ವೈನಾಶಿಕರಾದ್ಧಾಂತ. ಇಲ್ಲಿ ವೈನಾಶಿಕರ ಸಿದ್ಧಾಂತ ಅನ್ನುವಂಥದ್ದು ನತರಾಮ್ ಅಪೇಕ್ಷಿತವ್ಯ. ಅದೇ ಸುತರಾಮ್ ಆಗಬೇಕಾಗಿತ್ತು ಏನದು, ನತರಾಮ್ ಅಂತ ಐತದು. ಅದನ್ನು ಸ್ವಲ್ಪ ಕೂಡ ನಾವು ಅಪೇಕ್ಷೆಯನ್ನ ಮಾಡತಕ್ಕದ್ದಲ್ಲ ಅಂತ. ಇತಿ ಇದಂ ಇದಾನಿಂ ಉಪಪಾದಯಾಮಃ. ನಾವು ಅದನ್ನ ಈಗ ಇಲ್ಲಿ ಉಪಪಾದನೆಯನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ವೈನಾಶಿಕ ಸಿದ್ಧಾಂತ ಅನ್ನುವಂಥದ್ದೇನೈತಿ, ಇದು ಬೌದ್ಧರ ಸಿದ್ಧಾಂತ. ಅರ್ಧವೈನಾಶಿಕರ ಸಿದ್ಧಾಂತ ಯಾವುದು ಅಂತಂದ್ರೆ ವೈಶೇಷಿಕರ ಸಿದ್ಧಾಂತ. ಅದು ಇಲ್ಲಿ ಬೌದ್ಧರು ಬೇರೆ, ನ್ಯಾಯ ವೈಶೇಷಿಕರು ಬೇರೆ ಅವರು. ಹೌದೌದು. ಇನ್ನ ಇಲ್ಲಿ ವೈನಾಶಿಕರ ಒಂದು ಸಿದ್ಧಾಂತ ಅಂದ್ರೆ ಇವ್ರಿಗೆ ಸ್ವಲ್ಪ ಹೋಲಿಕೆ ಐತಂತ. ವೈನಾಶಿಕರಿಗೂ ಮತ್ತು ಇಲ್ಲಿ ಅರ್ಧ ವೈನಾಶಿಕರಿಗೂ ಸ್ವಲ್ಪ ಹೋಲಿಕೆ ಅನ್ನುವಂತಹದ್ದಿರುವುದರಿಂದ ಇದು ಕೂಡ ಹೋಲ್ತಕ್ಕಂಥದ್ದಲ್ಲ, ಇದು ಸ್ವಲ್ಪ ಕೂಡ ಒಪ್ಪತಕ್ಕಂಥದ್ದಲ್ಲ ಅನ್ನುವಂಥದ್ದನ್ನ ಈಗ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ಗ್ರಂಥೊಳಗೆ ಏನು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ಪೀಠಿಕೆಯೊಳಗೆ ಹೇಳಿದರು ಅವರು. ಸಚ ಬಹು ಪ್ರಕಾರ ಪ್ರತಿಪತ್ತಿ ಭೇದಾತ್. ಸಚ ಅಂದ್ರೆ ಈ ಬೌದ್ಧರ ಸಿದ್ಧಾಂತ, ಇದಕ್ಕೆ ಸುಗತ ಅಂತನೂ ಕೂಡ ಕರೀತಾರ ಅವರು. ಸುಗತ ಅಂದ್ರೆ ಇಲ್ಲಿ ಬೌದ್ಧರು ಅಂತ. ಅವರ ಒಂದು ಪ್ರತಿಪತ್ತಿ ಅಂದ್ರೆ ತಿಳುವಳಿಕೆ. ಆ ತಿಳುವಳಿಕೆಯ ಭೇದದಿಂದ ಅವರು ಬಹಳ ಪ್ರಕಾರವಾಗಿದ್ದಾರೆ ಅಂತ. ಅಥವಾ ವಿನಯ ಭೇದ, ಅಥವಾ ವಿನಯ ಅಂತಂದ್ರೆ ಇಲ್ಲಿ ಶಿಷ್ಯರ ಭೇದದಿಂದ ಅಂತ. ಶಿಷ್ಯರ ಭೇದದಿಂದ ಅಥವಾ ಅವರ ತಿಳುವಳಿಕೆಯ ಭೇದದಿಂದ ಅವರು ಒಬ್ಬರೇ ಅಂದ್ರೆ ಅವ್ರ ಶಿಷ್ಯರದು ಒಂದೇ ಸಿದ್ಧಾಂತ ಅಲ್ಲ, ಅವರು ಬೇರೆ ಬೇರೆಯಾಗಿ ತಿಳ್ಕೊಂಡಿದ್ದಾರೆ ಅಂತ. ಅದಕ್ಕೆ ಇದನ್ನ ಸರದ ಸಂಗ್ರಹದಲ್ಲಿ ಬೌದ್ಧ ಸಿದ್ಧಾಂತ ಅಂತ ಬರ್ತದೆ ಅವರಾಗ. ಅದರಲ್ಲಿ ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಅಂತೇಳಿ ಬುದ್ಧರ ಶಿಷ್ಯರು 4 ರೀತಿ ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ತತ್ರ ಏತೆ ತ್ರಯೋಹ ವಾದಿನಃ ಭವಂತಿ. ಅದರಲ್ಲಿ ಇಲ್ಲಿ ಮೂರು ಪ್ರಕಾರದವಾಗಿರ್ತಕ್ಕಂಥ ವಾದಿಗಳು ಅದಾರ ಅಂತ. ಅಂದ್ರೆ ಒಬ್ಬರನ್ನಲ್ಲಿ ಅಂತಪಾತಿ ಮಾಡ್ಕೋತಾರೆ. ಸೌತ್ರಾಂತಿಕ, ವೈಭಾಷಿಕ ಅವರಿಬ್ಬರನ್ನು ಒಂದ ಮಾಡ್ತಾರೆ. ಇಲ್ಲಿ ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಕೂಡ ಅದು ಒಂದು ಹಿಂಗಿರ್ಬೇಕದು ಬಹುಶಃ. ಅಲ್ಲಿ ಮೂರು ಜನ ವಾದಿಗಳು ಆಗ್ತಾ ಇದ್ದಾರೆ ಅಂತ ಇಲ್ಲಿ. ಅವರು 3 ಪ್ರಕಾರ ಅದಾರ ಅಂತ. ಈಗ ಅವರು ಶಿಷ್ಯರ ಭೇದದಿಂದಲ ಇಟ್ಕೋಬಹುದು ಅಥವಾ ಅವ್ರ ತಿಳುವಳಿಕೆ ಭೇದದಿಂದಲಾದ್ರೂ ಆಗಲಿ ಅವರು 3 ಪ್ರಕಾರವಾಗಿ ವಾದವನ್ನ ಮಾಡುವಂತವರಾಗಿದ್ದಾರೆ. ಕೇಚಿತ್ ಸರ್ವಾಸ್ತಿತ್ವವಾದಿನಃ. ಅದರಲ್ಲಿ ಕೆಲವರು ಏನದಾರ ಅಂತಂದ್ರೆ ಸರ್ವ ಅಸ್ತಿತ್ವವಾದಿನಃ. ಸರ್ವ ಅಂದ್ರೆ ಎಲ್ಲವೂ, ಅಸ್ತಿತ್ವ ಅಂದ್ರೆ ಇದೆ ಅಂತ, ಎಲ್ಲವೂ ಇದೆ ಅಂತ ಹೇಳ್ತಕ್ಕಂಥ ವಾದಿಗಳು ಬೌದ್ಧರಲ್ಲಿ. ಕೇಚಿತ್ ವಿಜ್ಞಾನ ಅಸ್ತಿತ್ವ ಮಾತ್ರವಾದಿನಃ. ಕೆಲವರು ಏನಂತಾರ ಅದರೊಳಗ ಕೇವಲ ವಿಜ್ಞಾನ ಮಾತ್ರ ಇದೆ ಅಂತ. ವಿಜ್ಞಾನ ಮಾತ್ರ ಇದೆ ಅಂತ ಹೇಳೋರು ಕೆಲವರು, ಎಲ್ಲವೂ ಇದೆ ಅಂತ ಹೇಳ್ತಕ್ಕಂಥವ್ರು ಕೆಲವರು. ಅನ್ನೇ ಪುನಃ ಸರ್ವಶೂನ್ಯತ್ವವಾದಿನ ಇತಿ. ಅದರಲ್ಲಿ ಸರ್ವಶೂನ್ಯತ್ವ, ಯಾವುದೂ ಇಲ್ಲ, ಏನೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಸರ್ವಂ ಶೂನ್ಯಂ ಶೂನ್ಯಂ, ಏನು ಎಲ್ಲವೂ ಶೂನ್ಯ ಇದೆ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯ ಖಂಡಿಸ್ಬೇಕಾದ್ರೆ ಸರ್ವ ಶೂನ್ಯ ಅಂತ ಹೇಳ್ತಾ ಇದ್ದಿ. ಅಂದ್ರೆ ಆ ಶೂನ್ಯವನ್ನ ಅರಿತಕ್ಕಂಥವ್ ನೀನದಿ ಇಲ್ಲೋ. ಮತ್ತ ಅದನ್ನ ಶೂನ್ಯ ಅಂತ ಹೇಳ್ಬೇಕನ್ನ ಅದನ್ನ ಅರ್ಥ ಹೇಳ್ಬೇಕಲ್ಲ ನೀನ್. ಅದು ಅರಿಯದಿ ಹೇಳಾಕ್ ಬರಂಗಿಲ್ಲ. ಎಲ್ಲವೂ ಶೂನ್ಯ ಅದು ಕರೆಕ್ಟ್. ಅದನ್ನ ಅರಿತಕ್ಕಂತ ನೀನ್ ಸದ್ರೂಪ ಆಗಿದೆಯಲ್ಲ ಅಂತ. ಇಲ್ಲಾಂದ್ರೆ ಮೇ ಮುಖೇ ಜಿಹ್ವಾ ನಾಸ್ತಿ ಅಂತ ಅಂದಂಗ ಆಗ್ತೈತಿ. ನನ್ನ ಬಾಯೊಳಗೆ ನಾಲಿಗಿಲ್ಲ ಅಂತಂದ್ರೆ ಆ ನಾಲಿಗಿಲ್ಲ ಅನ್ನೋದನ್ನ ಹೇಳ್ಬೇಕಂದ್ರೆ ನಾಲಿಗೆ ಇರ್ಬೇಕಲ್ಲ. ಮತ್ ನನ್ನ ಮುಖದ ನಾಲಿಗಿಲ್ರಿ, ನನ್ನ ಮುಖದ ನಾಲಿಗಿಲ್ಲ ಅಂತ ನೀ ಅದ್ ನುಡಿಬೇಕಂದ್ರೆ ನಾಲಿಗಿದ್ರೆ ಹೇಳಕ್ ಬರ್ತೈತೆ ಹೊರತು ನಾಲಿಗಿದ್ರೆ ಇಲ್ದೇ ಇದ್ರೆ ಹೇಳಕ್ ಬರಂಗಿಲ್ಲ. ಹಂಗ ಇಲ್ಲಿ ಸರ್ವಂ ಶೂನ್ಯಂ ಅಂತ ಹೇಳ್ಬೇಕಾದ್ರೆ ಆ ಶೂನ್ಯವನ್ನ ಅರಿತಕ್ಕಂತ ನೀನದಿಯಲ್ಲ ಅಂತ ಇಲ್ಲಿ ಅವ್ರ ಮತವನ್ನ ಖಂಡನ ಮಾಡ್ತಾ ಇದ್ದಾರ ಮುಂದೆ. ಇಲ್ಲಿ ಒಬ್ಬವ ಸರ್ವ ಶೂನ್ಯ ಅಂತ ಹೇಳ್ತಕ್ಕಂಥವನು, ಒಬ್ಬವ ಕೇವಲ ವಿಜ್ಞಾನ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾನ, ಇನ್ನೊಬ್ಬವ ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ದಾನೆ. ಇವರು 3 ಪ್ರಕಾರ ಅವ್ರ ಶಿಷ್ಯರು. ತತ್ರ ಯೇ ಸರ್ವ ಅಸ್ತಿತ್ವವಾದಿನಃ ಬಾಹ್ಯಂ ಅಂತರಂ ಚ ವಸ್ತು ಅಭ್ಯುಗಚ್ಚಂತಿ. ಇಲ್ಲಿ ಸರ್ವ ಅಸ್ತಿತ್ವವಾದಿಗಳು ಏನ್ ಹೇಳ್ತಾರ, ಬಾಹ್ಯ ಮತ್ತು ಅಂತರ. ಬಾಹ್ಯ ಅಂತಂದ್ರ ಇಲ್ಲಿ ಹೊರಗಿನ ಅಂತ, ಅಂತರ ಅಂದ್ರೆ ಒಳಗಿನ ವಸ್ತುಗಳು ಅಂತ. ಅಂದ್ರೆ ಇಲ್ಲಿ ವೈಭಾಷಿಕ ಮತ್ತು ಸೌತ್ರಾಂತಿಕ ಅಂತೇಳಿ ಇವರಿಬ್ರು ಒಂದ ಪಂಗಡದ ಸೇರ್ತಾರೆ ಇವರು. ಮತ್ ಇವ್ರು ಬೇರೆ ಬೇರೆ ಅಂದ್ರೆ 4 ಮಂದಿ ಆಗ್ಬಿಡ್ತಾರೆ. ವೈಭಾಷಿಕ ಒಬ್ಬವ, ಸೌತ್ರಾಂತಿಕ ಒಬ್ಬವ. ಅದ್ರಾಗ ಅದು ಮಾಧ್ಯಮಿಕ ಯೋಗಾಚಾರ ಅವರಿಬ್ರು. ಮಾಧ್ಯಮಿಕ ಅವ ಏನ್ ಹೇಳ್ತಾನ, ಸರ್ವ ಅಸ್ತಿತ್ವವಾದಿನ ಅಂತ ಹೇಳವನು. ಇವರು ವೈಭಾಷಿಕ ಸೌತ್ರಾಂತಿಕರು ಇವರು ಇದನ್ನ ಹೇಳ್ತಾರ, ಸರ್ವಂ ಶೂನ್ಯಂ ಶೂನ್ಯಂ ಅಂತ ಹೇಳ ಮಾಧ್ಯಮಿಕ. ಯೋಗಾಚಾರ ವಿಜ್ಞಾನ ಮಾತ್ರ ಇದೆ ಅಂತ ಹೇಳ್ತಾನ. ಈಗ ಇವರಿಬ್ರು ಮತ ತಗೊಂಡಾರ ಇವಾಗ. ಸರ್ವಾಸ್ತಿತ್ವವಾದಿನಃ ಅಂತಂದ್ರೇನು, ಹೊರಗಿನ ಮತ್ತು ಒಳಗಿನ ವಸ್ತುಗಳನ್ನ ಒಪ್ಪವರು ಅಂತ ಇವರು. ಯಾರು ಸರ್ವ ಅಸ್ತಿತ್ವವಾದಿಗಳಾಗಿದ್ದಾರೋ, ಸೌತ್ರಾಂತಿಕರು ವಿಷಯಗಳನ್ನ ಅವರು ಯಾವಾಗಲೂ ಪರೋಕ್ಷ ಅಂತ ಹೇಳ್ತಾರ. ಸೌತ್ರಾಂತಿಕರು ಅಂದ್ರೆ ಈಗ ನಾವು ನೋಡ್ತಕ್ಕಂತ ಪ್ರಪಂಚ ಇದು ಒಳಗದಿದು, ಒಳಗಿದ್ದ ಹೊರಗೆ ತೋರ್ತದಂತ ಹೇಳವ ವೈಭಾಷಿಕ. ಸೌತ್ರಾಂತಿಕ ಎಲ್ಲಾ ವಿಷಯಗಳು ಪರೋಕ್ಷ ಅಂದ್ರೆ ಏನು, ಒಳಗದಾವು ಅಂತ ಹೇಳ್ತಕ್ಕಂಥವ್ರು ಸೌತ್ರಾಂತಿಕರು ಅಂತ. ಇಲ್ಲಿ ಅದಕ್ಕಂದ್ರವರು ತತ್ರ ಯೇ ಸರ್ವ ಅಸ್ತಿತ್ವವಾದಿನಃ ಬಾಹ್ಯಂ ಅಂತರಂ ಚ ವಸ್ತು ಅಭ್ಯುಪಗಚ್ಚಂತಿ. ಇವರಿಬ್ರು ಯಾರು ಸೌತ್ರಾಂತಿಕ ಮತ್ತು ವೈಭಾಷಿಕ ಅನ್ನುವಂತ ವಾದಿಗಳು, ಇವರು ಬುದ್ಧರ ಶಿಷ್ಯರೇ. ಇವರು ಇಬ್ರು. ಇದ್ರಾಗ ಒಬ್ಬವ ಅಂತರಂ ಚ ಒಳಗಿರ್ತಕ್ಕಂತ ವಸ್ತು, ಇನ್ನೊಬ್ಬ ಬಾಹ್ಯಂ. ಬಾಹ್ಯಂ ಅಂದ್ರೆ ಹೊರಗಿರ್ತಕ್ಕಂತ ವಸ್ತು ಮಾತ್ರ ಸತ್ಯದ. ಇನ್ನೊಬ್ಬ ಏನ್ ಹೇಳ್ತಾನ, ಒಳಗದ ಅಂತ ಹೇಳ್ತಾನ. ಒಳಗ ಇದೆ ಅದು ಮಾತ್ರ ಸತ್ಯ ಅಂತ ಹೇಳ್ತಾನ. ಒಳಗಿದ್ದದೆ ಹೊರಗೆ ತೋರ್ತಂತ ಹೇಳ್ತಾನ ಇವನು ಸೌತ್ರಾಂತಿಕ ಅಂತ. ವೈಭಾಷಿಕ ಒಳಗದ ಅಂತ ಹೇಳ್ತಾ ಇದ್ದ. ಬಾಹ್ಯಂ ಅಂತರಂ ಚ ವಸ್ತು ಅಭ್ಯುಗಚ್ಚಂತಿ ಭೂತಂ ಭೌತಿಕಂ ಚ ಚಿತ್ತಂ ಚೈತ್ರಂ ಚ ತಾನ್ ತಾವತ್ ಪ್ರತಿಬ್ರೂಮಃ. ಇಲ್ಲಿ ಅವರು ಈ ಒಳಗಿನ ಮತ್ತು ಹೊರಗಿನ ವಸ್ತುವನ್ನು, ಭೂತವನ್ನ, ಭೌತಿಕವನ್ನ, ಚಿತ್ತವನ್ನ, ಚೈತ್ತವನ್ನ ಎಲ್ಲವನ್ನ ಅವರು ಒಪ್ಪೋರು. ನಾವು ಮೊದಲು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಇಲ್ಲಿ ಅವ್ರೇನು ಒಪ್ಪಗೊಂಡಿದಾರಲ್ಲ ಅವರನ್ನ ಇಲ್ಲಿ ಮೊದಲು ನಾವು ತತ್ರ ತಾನ್ ತಾವತ ಪ್ರತಿಬ್ರೂಮಃ. ಅವ್ರೇನು ಒಪ್ಕೊಂಡಿದಾರಲ್ಲ ಅಂತರ ಮತ್ತು ಬಾಹ್ಯ ವಸ್ತುಗಳನ್ನ, ಅದು ಭೂತ, ಭೌತಿಕ, ಚಿತ್ತ, ಚೈತ
ತಾನ್ ತಾವತ್ ಪ್ರತಿಬ್ರೂಮಃ, ಅವರನ್ನು ನಾವು ಇಲ್ಲಿ ನಿರಾಕರಣೆ ಮಾಡಬೇಕಾಗೈತಿ ಅಂತ. ಇಲ್ಲಿ ಚೈತ ಅನ್ಲಿಕ್ಕೆ ಕಾಮಾದಿಗಳು ಅಂತ ಅರ್ಥ. ಇಲ್ಲಿ ಈ ಒಳಗ ಹೊರಗಿರ್ತಕ್ಕಂಥ ವಸ್ತುಗಳು, ಭೂತ, ಭೌತಿಕ, ಚಿತ್ತ ಇವೆಲ್ಲ ಗೊತ್ತಾಕವ್ರೆ. ಇಲ್ಲಿ ಚೈತ ಅನ್ನೋದು ಇದು ಚೈತ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಕಾಮಾದಿಗಳು ಅಂತ ಹೇಳಿ ಇದನ್ನ ಎಲ್ಲರೂ ಅವ್ರೇನು ಒಪ್ಪಿಕೊಂಡಾರಲ್ಲ ಅವ್ರು ನಾವು ಮೊದಲಿಲ್ಲಿ ತಿರಸ್ಕಾರ ಮಾಡ್ತಾ ಇದ್ದೀವಿ. ತತ್ರ ಭೂತಂ ಪೃಥಿವೀ ಧಾತ್ವಾದಯ. ಭೂತಂ, ಇಲ್ಲಿ ಭೂತ ಅಂತಂದ್ರೆ ಏನು? ಪೃಥ್ವಿ ಮೊದಲಾಗಿರ್ತಕ್ಕಂಥ ಧಾತುಗಳು ಅಂತ. ಇಲ್ಲಿ ಪೃಥ್ವಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, ವಾಯು ಆಗಲಿ, ಆಕಾಶ ಆಗಲಿ, ಇವೇನದಾವಲ್ಲ ಇವುಗಳ ಧಾತುಗಳು ಅಂತ. ಧಾತು ಅಂದ್ರೆ ಇಲ್ಲಿ ಸ್ವಭಾವ ಅಂತ. ಇಲ್ಲಿ ಆದಿ ಶಬ್ದವನ್ನ ಪ್ರಯೋಗ ಮಾಡ್ಯಾರ. ಧಾತ್ವಾದಯ, ಧಾತು ಆದಯ. ಆದಿ ಅನ್ನೋದ್ರಿಂದ ಇಲ್ಲಿ ಅಪ್, ತೇಜ, ವಾಯು, ಆಕಾಶ ಇವುಗಳನ್ನು ಕೂಡ ನಾವು ಗ್ರಹಿಸಬೇಕು ಅಂತ. ಋತುಗಳು ಅಂತ. ಇಲ್ಲಿ ಆದಿ ಶಬ್ದದಿಂದ ಅಪ್ ಅಂದ್ರೆ ಜಲ, ತೇಜ ಅಂದ್ರೆ ಅಗ್ನಿ, ವಾಯು, ಆಮೇಲೆ ಆಕಾಶ, ಆಮೇಲೆ ಋತುಗಳು, ಇವಿಷ್ಟು ಆದಿ ಶಬ್ದದಿಂದ ನಾವು ಗ್ರಹಣ ಮಾಡಬೇಕು ಅಂತ. ಇಲ್ಲಿ ಪೃಥ್ವಿಯ ಮೊದಲಾಗಿರ್ತಕ್ಕಂಥ ಧಾತುಗಳು ಅಂತ. ಇಲ್ಲಿ ಭೌತಿಕಂ ರೂಪಾದಯ ಚಕ್ಷುರಾದಯಶ್ಚ. ಇಲ್ಲಿ ಭೌತಿಕ ಅಂತಂದ್ರೆ ಯಾವ್ದಕ್ ಕರೀತಾರ ಅಂತಂದ್ರೆ ಇಲ್ಲಿ ಹೊರಗಿನ ಯಾವ ಒಂದು ರೂಪಗಳದಾವಲ್ಲ, ಮತ್ತು ಚಕ್ಷುರಾದಿಗಳು ಅಂತ. ರೂಪಾದಿಗಳು ಅನ್ನೋದರಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ವಿಷಯಗಳನ್ನು ನಾವು ಗ್ರಹಿಸ್ಬೇಕಿಲ್ಲಿ. ಚಕ್ಷುರಾದಿಗಳು ಅನ್ನೋದರಿಂದ ನಮ್ಮ ನೇತ್ರ, ಶ್ರೋತ್ರ, ಜುಹ, ಗ್ರಾಣ, ಚರ್ಮ ಇವದವಲ್ಲ, ಇವುಗಳನ್ನು ನಾವು ಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಚಕ್ಷುರಾದಿಗಳು ಅಂತ. ಇನ್ನ ಪೃಥಿವ್ಯಾದಯ ಚತುಷ್ಟಯೇ ಚ ಪೃಥಿವ್ಯಾದಿ ಪರಮಾಣವ. ಚತುಷ್ಟಯ ಅಂದ್ರೆ ಇಲ್ಲಿ ನಾಲ್ಕನೇದು ಯಾವುದು? ಪೃಥಿವ್ಯಾದಿ ಪರಮಾಣವ. ಇವರು ನಾಲ್ಕೇ ತಗೊಳ್ತಾ ಇದ್ದಾರೆ. ಪೃಥಿವಿ, ಆಮೇಲೆ ಜಲ, ಅಗ್ನಿ, ವಾಯು, ಇವು ನಾಲ್ಕು ಅಂತ. ಇವು ಪರಮಾಣುಗಳು, ಪೃಥಿವ್ಯಾದಿ ಪರಮಾಣುಗಳು ಅಂತ. ಪೃಥ್ವಿ ಪರಮಾಣು, ಜಲದ ಪರಮಾಣು, ಅಗ್ನಿ ಪರಮಾಣು, ವಾಯುವಿನ ಪರಮಾಣು. ಅವು ಯಾವುವು ಅಂತಂದ್ರೆ ಅದಕ್ಕೆ ಹೇಳಿದ್ರವರು ಖರ, ಸ್ನೇಹೋಷ್ಣೇರ ಸ್ವಭಾವ. ಖರ ಉಷ್ಣ, ಸ್ನೇಹ, ಈರಣ ಸ್ವಭಾವ ಅಂತ. ಇವು ನಾಲ್ಕು ಹೇಳ್ತಾ ಇದ್ದಾರೆ ಇಲ್ಲಿ. ಇವರು ಯಾರು ಬೌದ್ಧರಾಗಿರ್ತಕ್ಕಂಥವ್ರು ವೈಶೇಷಿಕರು ಹೇಳುವಂತೆ ಪರಮಾಣುಗಳ ಪುಂಜವೇ ಇಲ್ಲಿ ವಸ್ತುಗಳು ಅಂತ ಹೇಳ್ತಾರ ಅವರು. ಇಲ್ಲಿ ಪೃಥ್ವಿ ಧಾತುವಿಗೆ ಅಂತ ಹೇಳಿದ್ರಲ್ರಿ, ಭೂತ ಅಂತಂದ್ರೆ ಪೃಥ್ವಿ ಧಾತುಗಳು ಅಂತ ಹೇಳಿದ್ರಲ್ರಿ ಇಲ್ಲಿ. ಅವು ಏನಪ್ಪಾ ಅಂತಂದ್ರೆ ಈ ವೈಶೇಷಿಕರು ಹೆಂಗ ಅವಯವಿ ದ್ರವ್ಯಗಳು ಜಣುಕಾದಿ ಕ್ರಮಗಳಿಂದ ಹೆಂಗ್ ಉಂಟಾಗ್ತಾ ಇದ್ದಾವೆಯೋ, ಇವು ಪರಮಾಣುಗಳು ಒಂದಕ್ಕೊಂದು ಸಂಯೋಗ ಆಗಿ ಅಲ್ಲಿ ದ್ವಿಣುಕ, ತ್ರಿಣುಕ, ಚತುರ್ಣಕ ಈ ಭೌತಿಕ ಸೃಷ್ಟಿ ಅನ್ನುವಂತಹದ್ದು ಆಗ್ತದಂತ ಹೇಳಿ ಅವ್ರೇನು ಒಪ್ಪಿದಾರಲ್ಲ, ಈ ಮತದಲ್ಲಿ ಹಂಗ ಒಪ್ಪಿಲ್ಲ ಅವರು. ಅಲ್ಲಿ ಪರಮಾಣು ಪುಂಜಗಳೇ ಇಲ್ಲಿ ವಸ್ತುಗಳು ಅಂತ ಹೇಳ್ತಾ ಇದ್ದಾರೆ. ಪರಮಾಣು ಪುಂಜಗಳು ಏನದಾವಲ್ಲ ಅವೇ ವಸ್ತುಗಳು ಅಂತೇಳಿ ಹೇಳ್ಕೊಂಡು ಬಂದ್ರಿ. ಇಲ್ಲಿ ಭೌತಿಕ ಅಂತಂದ್ರೆ ರೂಪಾದಿಗಳು ಮತ್ತು ಚಕ್ಷುರಾದಿಗಳು ಅಂತ ಹೇಳಿರಿ. ಈ ಪೃಥ್ವಿಯಾದಿ ಪರಮಾಣುಗಳು ಏನದಾವ ನಾಲ್ಕು ರೀತಿ. ಖರ ಅಂದ್ರೆ ಅದು ಗಟ್ಟಿಯಾಗಿರ್ತಕ್ಕಂಥದ್ದು, ಯಾಕಂದ್ರೆ ಭೂಮಿ ಗಟ್ಟಿ ಐತಲ್ರಿ ಅದ್ರಾಗ. ಮತ್ತು ಜಲ ಹೇಗಿದೆ ಅಂತ ಸ್ನೇಹ. ಸ್ನೇಹ ಅಂತಂದ್ರೆ ಸ್ನಿಗ್ಧ ಭಾವ ಅಂತ. ಈಗ ನಾವು ಮಣ್ಣು ನೀರ್ ಹಾಕಿ ಕಲಿಸ್ತೇವಲ್ರಿ, ಅದು ಒಂಥರ ಗಟ್ಟಿ ಆಗ್ತತಿಲ್ರಿ ಒಂದು. ಅದನ್ನ ಕಲಸಿದಾಗ ನಾವು ಗಡಿಗೆ ಮಾಡಬಹುದು, ಆ ಮಣ್ಣಿಂದ ಮೂರ್ತಿಗಳನ್ನು ಮಾಡಬಹುದು. ಯಾಕಂದ್ರೆ ಅದ್ರೊಳಗ ಒಂದು ಸ್ನೇಹ, ಸ್ನಿಗ್ಧ ಭಾವ ಐತಿ ಅಂತ. ಆದ್ರಿಂದ ಸ್ನೇಹ. ಆಮೇಲೆ ಇಲ್ಲಿ ಉಷ್ಣ. ಉಷ್ಣ ಅಂತಂದ್ರ ಬಿಸಿಯಾಗಿರ್ತಕ್ಕಂಥ, ಸುಡುವಂತಹದ್ದು.
ಇದು ಅಗ್ನಿ, ಹ್ಮ್ ಇವು ಅಗ್ನಿ ಸ್ವಭಾವಗಳಂತಲ್ಲಿ. ಹ್ಮ್ ಹ್ಮ್ ಆಮೇಲೆ ಈರಣ ಅಂತಂದ್ರೆ ಚಲನ, ಇದು ವಾಯುವಿಂದು. ಹ್ಮ್ ಈ ರೀತಿಯಾಗಿ ಸ್ವಭಾವವುಳ್ಳವುಗಳಾಗಿದ್ದಾವೆ ಅಂತ ಇಲ್ಲಿ. ಹ್ಮ್ ಯಾವುದು ಪೃಥ್ವಿ ಎನ್ನುವಂತಹದ್ದು ಗಟ್ಟಿ ಅದ, ಹ್ಮ್ ಜಲ ಅನ್ನುವಂತಹದ್ದು ಸ್ನೇಹ ಅದ, ಹ್ಮ್ ಯಾವುದು ಉಷ್ಣ ಅನ್ನುವಂಥದ್ದು, ಅಗ್ನಿ ಅನ್ನುವಂತಹದ್ದು ಬಿಸಿಯಾಗಿರ್ತಕ್ಕಂಥದ್ದು ಅದ, ವಾಯು ಅನ್ನುವಂಥದ್ದು ಈರಣ ಅಂತಂದ್ರೆ ಇದು ಯಾವಾಗಲೂ ಚಲಿಸ್ತಾ ಇರ್ತದಂತ. ಹ್ಮ್ ಇದು ಗಾಳಿ ಒಂದೇ ಕಡೆ ಇರಂಗಿಲ್ಲಲ್ರಿ. ಹ್ಮ್ ಹೌದು. ಇದು ಇವುಗಳ ಸ್ವಭಾವಗಳು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಪೃಥಿವ್ಯಾ ತೇ ಪೃಥಿವ್ಯಾದಿ ಭಾವೇನ ಹ್ಮ್ ಸಂಹನ್ಯಂತೆ ಇತಿ ಮನ್ಯಂತೆ. ಹ್ಮ್ ಇವು ಪೃಥ್ವಿಯಾದಿ ಭಾವಗಳಿಂದ ಏನಾಗಿದ್ದಾವೆ ಅಂತಂದ್ರೆ ಹ್ಮ್ ಇಲ್ಲಿ ಸಂಹತವಾಗ್ತಾ ಇದ್ದಾವೆ ಅಂತ. ಹ್ಮ್ ಪರಮಾಣುಗಳು ಇವೆಲ್ಲ ಅಂದ್ರೆ ವಸ್ತುಗಳು ಒಂದಕ್ಕೊಂದು ಅವು ಸಂಬಂಧ ಆಗಿ ಹ್ಮ್ ಅವಲ್ಲಿ ವಸ್ತುಗಳಾಗ್ತಾ ಇದ್ದಾವೆ ಅಂತ. ಹ್ಮ್ ಪೃಥ್ವಿಯಾದಿ ರೂಪದಿಂದ ಅವು ಹ್ಮ್ ಕೂಡಿಕೊಂಡು ಈ ರೀತಿ ಅದಾವು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆ ಬಳಿಕ ಇಲ್ಲಿ ತಥಾ ಹಾಗೆಯೇ ರೂಪ ವಿಜ್ಞಾನ ವೇದನ ಸಂಜ್ಞಾ ಸಂಸ್ಕಾರ ಸಂಜ್ಞಕಾಃ ಪಂಚಸ್ಕಂದಾಃ. ಇಲ್ಲಿ 5 ರೀತಿಯಾಗಿರ್ತಕ್ಕಂಥ ಸ್ಕಂದಗಳನ್ನ ಹೇಳ್ತಾ ಇದ್ದಾರೆ. ಹ್ಮ್ ಒಂದು ರೂಪ, ಎರಡನೇದು ವಿಜ್ಞಾನ, ಮೂರನೇದು ವೇದನ, ಹ್ಮ್ ನಾಲ್ಕನೇದು ಸಂಜ್ಞಾ, ಹ್ಮ್ ಐದನೇದು ಸಂಸ್ಕಾರ ಹ್ಮ್ ಸಂಜ್ಞಕಾಃ. ಈ ಸಂಜ್ಞೆ ಉಳ್ಳಂತ ಪಂಚಸ್ಕಂದಾಃ. ಹ್ಮ್ ಒಟ್ಟು 5 ಸ್ಕಂದಗಳು ಅಂತ ಹೇಳಿದ್ರು ಅವರು. ಹ್ಮ್ 5 ರೀತಿಯಾಗಿರ್ತಕ್ಕಂಥ ಸ್ಕಂದಗಳು ಅಂತ. ರೂಪ ವಿಜ್ಞಾನ ವೇದನ ಸಂಜ್ಞಾನ ಹ್ಮ್ ಸಂಸ್ಕಾರ ಅನ್ನುವಂತ ಹೆಸರಿನ ಹ್ಮ್ 5 ಸ್ಕಂದಗಳು ಅಂತ. ಹ್ಮ್ ಇಲ್ಲಿ ರೂಪಸ್ಕಂದ ಅಂದ್ರೆ ಯಾವುದು ಅಂತಂದ್ರೆ ಹ್ಮ್ ಅದಕ್ಕೆ ಹೇಳ್ತಾರ, ಇಲ್ಲಿ ವಿಷಯ ಸಹಿತವಾಗಿರ್ತಕ್ಕಂಥ ಇಂದ್ರಿಯಗಳು. ಹ್ಮ್ ಮತ್ತೆ ಇಂದ್ರಿಯಗಳಿಗೆ ಒಂದೊಂದು ವಿಷಯಗಳದಾವಲ್ರಿ ಇವಾಗ. ಹ್ಮ್ ನೇತ್ರಕ್ಕ ಹ್ಮ್ ರೂಪ ವಿಷಯ, ಹ್ಮ್ ಶ್ರೋತ್ರಕ್ಕ ಶಬ್ದ ವಿಷಯ, ಹ್ಮ್ ಘ್ರಾಣಕ್ಕ ಗಂಧ ವಿಷಯ, ಹ್ಮ್ ನಾಲಿಗೆಗೆ ರಸ ವಿಷಯ, ಹ್ಮ್ ಚರ್ಮಕ್ಕ ಸ್ಪರ್ಶ ವಿಷಯ. ಹ್ಮ್ ಅಂದ್ರೆ ಈ ರೀತಿ ಇವು ಇಂದ್ರಿಯಗಳು ಏನದಾವಲ್ಲ ಇವು ವಿಷಯ ಸಹಿತವಾದಾಗ ಇದಕ್ಕೆ ರೂಪಸ್ಕಂದ ಅಂತ ಕರೀತಾರೆ. ಹ್ಮ್ ಇನ್ನ ನಾನು ಅನ್ನುವಂತಹದ್ದು ಹ್ಮ್ ಇದು ದಂಡಾಯಮಾನವಾಗಿ ಆಗತಕ್ಕಂಥ ಅರಿವು. ಇದು ಹ್ಮ್ ಇದಕ್ಕನ ವಿಜ್ಞಾನ ಸ್ಕಂದ ಅಂತ ಕರೆದ್ರು. ಹ್ಮ್ ನಾನು ನಾನು ಅಂತೇಳಿ ಇದು ನಿರಂತರವಾಗಿ ಆಗ್ತಾ ಇರ್ತದಲ್ರಿ ಇದು. ಹೌದು. ಆಗುವಂತ ಅರಿವು ಇದು ವಿಜ್ಞಾನ ಸ್ಕಂದ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಇನ್ನು ಸುಖ ದುಃಖಾದಿಗಳ ಅರಿವು ಏನೈತಲ್ಲ ಇದು ವೇದನ ಸ್ಕಂದ. ಹ್ಮ್ ನಮ್ಗೆ ಸುಖದ ಅನುಭವನೂ ಆಗ್ತೈತಿ, ದುಃಖದ ಅನುಭವನೂ ಆಗ್ತೈತಿ. ಹ್ಮ್ ವೇದನ ಏನು ವೇದನ ಅಂತಂದ್ರೆ ನಮ್ಗ ಸುಖ ದುಃಖಗಳ ಅನುಭವ ಆಕತ್ತಲ್ಲ ಅದನ್ನ ವೇದನ ಸ್ಕಂದ ಅಂತ ಕರ್ಕೊಂಡು ಬಂದ್ರು. ಹ್ಮ್ ಇನ್ನ ಇಲ್ಲಿ ಸವಿಕಲ್ಪಕ ಪ್ರತ್ಯಯವೇ ಇಲ್ಲಿ ಸಂಜ್ಞಾ ಸ್ಕಂದ. ಹ್ಮ್ ಪ್ರತ್ಯಯ ಅಂದ್ರೆ ಅರಿವು, ಇಲ್ಲಿ ಸವಿಕಲ್ಪಕ ಹ್ಮ್ ಸವಿಕಲ್ಪಕವಾಗಿರ್ತಕ್ಕಂಥ ಅರಿವೇ ಇಲ್ಲಿ ಹ್ಮ್ ಸಂಜ್ಞಾ ಸ್ಕಂದ ಅಂತ ಕರೀತಾ ಇದ್ದಾರೆ. ಹ್ಮ್ ಇನ್ನ ರಾಗ ದ್ವೇಷ ಹ್ಮ್ ಇವು ಮೊದಲಾದಂತ ಧರ್ಮಾಧರ್ಮಾದಿಗಳು ಕೂಡ ಹ್ಮ್ ಇವು ಸಂಸ್ಕಾರ ಸ್ಕಂದ ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ಹ್ಮ್ ಧರ್ಮಾಧರ್ಮಾದಿಗಳು, ಹ್ಮ್ ಧರ್ಮ ಮತ್ತು ಅಧರ್ಮ ಹ್ಮ್ ಇವೆಲ್ಲ ಮತ್ತು ಸಂಸ್ಕಾರ ನಮ್ಮ ಅಂತಃಕರಣದಲ್ಲಿ ಸಂಸ್ಕಾರ ರೂಪವಾಗಿರ್ತಾವಲ್ಲ ಧರ್ಮಾಧರ್ಮಗಳು. ಹೌದು. ಹಾ ಈ ರೀತಿ ಇವು 5 ಸ್ಕಂದಗಳನ್ನ ಹ್ಮ್ ಹೇಳ್ಕೊಂಡು ಬಂದ್ರಿ ಇವಾಗ. ಹ್ಮ್ ಪಂಚ ಸ್ಕಂದಾ ರೂಪ ವಿಜ್ಞಾನ ವೇದನ ಹ್ಮ್ ಸಂಜ್ಞಾ ಸಂಸ್ಕಾರ ಸಂಜ್ಞಕಾಹ. ಈ ಸಂಜ್ಞೆ ಉಳ್ಳಂತ ಪಂಚಸ್ಕಂದಾಹ ಅಂತ ಹೇಳಿದ್ರು. ಹ್ಮ್ ಇವು 5 ಸ್ಕಂದಗಳು ಅಂತ. ಇವರೆಲ್ಲ ಬೌದ್ಧರ ಸಿದ್ಧಾಂತ ಇದ್ರಿ. ಹೌದು. ಯಾರು ಸೌತ್ರಾಂತಿಕ ಮತ್ತು ವೈಭಾಷಿಕರು ಹೇಳ್ತಕ್ಕಂತ ಹ್ಮ್ ಅವರ ಒಂದು ಶಾಸ್ತ್ರದ ಪ್ರಕ್ರಿಯೆ ಹೀಗಿದೆ ಅಂತ. ಹ್ಮ್ ತೇ ಅಪಿ ಅಧ್ಯಾತ್ಮಂ ಸರ್ವ ವ್ಯವಹಾರಾಸ್ಪದ ಭಾವೇನ ಸಂಹನ್ನಂತೆ ಇತಿ ಮನ್ಯಂತೆ. ತೇ ಅಪಿ ಅಂತಂದ್ರೆ ಅವರು ಈ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರ ಹ್ಮ್ ಅಧ್ಯಾತ್ಮವಾಗಿ ಮತ್ತು ಸರ್ವ ವ್ಯವಹಾರಕ್ಕೂ ಕೂಡ ಆಶ್ರಯವಾಗಿರುವಂತೆ ಹ್ಮ್ ಅವು ಸಂಹತವಾಗ್ತಾ ಇದ್ದಾವೆ ಅಂತ ಈ ವಾದಿಗಳು ಭಾವಿಸ್ತಾ ಇದ್ದಾರೆ ಅಂತ. ಹ್ಮ್ ಮತ್ತೆಲ್ಲ ವ್ಯವಹಾರಕ್ಕೆಲ್ಲ ಆಶ್ರಯ ಆಗ್ಲಿಕ್ಕೆ ಇವೆಲ್ಲ 5 ಸ್ಕಂದಗಳು ಇದಾವಲ್ರು. ಹ್ಮ್ ಸರ್ವ ವ್ಯವಹಾರ ಆಗುವಂತೆ ಇವು ಕಾರಣಗಳಾಗ್ತಾವ, ಸಾಧನೆಗಳಾಗ್ತಾವಂತ ಇವು.
ಹ್ಮ್ ಈ ರೀತಿಯಾಗಿ ಅವರು ಭಾವಿಸ್ತಾ ಇದ್ದಾರೆ. ಈ ವಾದಿಗಳಿಂದ ಯಾರು ಸೌತ್ರಾಂತಿಕ ಹ್ಮ್ ಮತ್ತು ವೈಭಾಸಿಕ ಅನ್ನುವಂಥ ಈ ವಾದಿಗಳು ಹ್ಮ್ ಈ ರೀತಿಯಾಗಿ ಭಾವಿಸ್ತಾ ಇದ್ದಾರೆ. ಹ್ಮ್ ಮತ್ತು ಇದರಿಂದಲೇ ಎಲ್ಲ ವ್ಯವಹಾರ ಪಂಚಸ್ಕಂದಗಳಿಂದ ಹ್ಮ್ ಇಲ್ಲಿ ಪೃಥ್ವಿಯಾದಿ ಆ ಭೂತ ಹೇಳಿದ್ರಲ್ಲ ಅವರು, ಹೌದು. ಪೃಥ್ವಿಯಾದಿಗಳು 4 ಅವ್ರ ರೂಪದಿಂದ ಅವು ಸಂವತ್ ಆಗ್ತಾವಂತ ಹೇಳಿದ್ರಲ್ಲ ನೀವು. ಹ್ಮ್ ಹಾ, ಈ ರೀತಿಯಾಗಿ ಇವು ಈ ಈ ಈ ರೀತಿ ವಾದಿಗಳು ಇವರು ಭಾವಿಸ್ತಾ ಇದ್ದಾರೆ ಅಂತ ಹೇಳಿದ್ರಿಂದ ಹ್ಮ್ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ. ಹ್ಮ್ ತತ್ರ ಇದಮ ವಿಧೀಯತೆ. ತತ್ರ ಇಲ್ಲಿ ಇದನ್ನು ಹೇಳ್ತಾ ಇದ್ದೀವಿ ಏನಂತಂದ್ರೆ, ಯೋ ಅಯಂ ಉಭಯ ಹೇತುಕಃ ಉಭಯ ಪ್ರಕಾರಃ ಸಮುದಾಯಃ ಪರೇಷಾಂ ಅಭಿಪ್ರೇತಃ ಅಣುಹೇತುಕಶ್ಚ ಭೂತ ಭೌತಿಕ ಸಂಹತಿ ರೂಪಃ ಸ್ಕಂದಹೇತುಕಶ್ಚ ಪಂಚಸ್ಕಂದನಿರೂಪಃ ತಸ್ಮಿನ್ ಉಭಯಹೇತುಕೆ ಅಪಿ ಸಮುದಾಯೇ ಅಭಿಪ್ರೇಯಮಾಣೆ ತತ್ ಅಪ್ರಾಪ್ತಿಃ ಸ್ಯಾತ್. ಯೋ ಅಯಂ ಉಭಯಹೇತುಕಃ. ಹ್ಮ್ ಈ ವಿಷಯದಲ್ಲಿ ಏನು ಹೇಳ್ತೀವಿ ಅಂದ್ರೆ, ಅಣುಹೇತುಕವಾಗಿರ್ತಕ್ಕಂಥ ಈ ಒಂದು ಭೂತ ಭೌತಿಕ ಒಂದು ಸಮೂಹ ಅನ್ನುವಂಥದ್ದು ಏನದಲ್ರಿ, ಹ್ಮ್ ಭೂತ ಭೌತಿಕವಾಗಿರ್ತಕ್ಕಂಥ ಸಂಹತಿ ರೂಪವಾಗಿ ಹ್ಮ್ ಮತ್ತು ಇಲ್ಲಿ ಸ್ಕಂದ ಹೇತುಕವಾಗಿರ್ತಕ್ಕಂಥ ಹ್ಮ್ ಪಂಚ ಸ್ಕಂದಿ ರೂಪವಾಗಿರ್ತಕ್ಕಂಥ ಹ್ಮ್ ಈ ಉಭಯ ಹೇತುಕ ರೂಪವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಹ್ಮ್ ಅಣು ಹೇತುಕವಾಗಿರುವಂತಹದ್ದು. ಹ್ಮ್ ಪ್ರಥಮದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ತೇಪಿ ಅಧ್ಯಾತ್ಮಂ ತತ್ರ ಇದಂ ಅಭಿಧೀಯತೆ ಯೋ ಅಯಂ ಉಭಯ ಹೇತುಕಃ ಉಭಯ ಪ್ರಕಾರ, ಅಂದ್ರೆ ಎರಡು ಕಾರಣ ರೂಪವಾಗಿರ್ತಕ್ಕಂಥದ್ದು, ಎರಡು ಪ್ರಕಾರವಾಗಿರ್ತಕ್ಕಂಥದ್ದು. ಸಮುದಾಯ ಅಂದ್ರೆ ಈ ಸಮುದಾಯ ಅನ್ನುವಂತಹದ್ದು ಪರೇಶಾಂ ಅಭಿಪ್ರೇತಃ. ಪರೇಶಾಂ ಅಂದ್ರೆ ಇತರರಿಗೆ ಇದು ಅಭಿಪ್ರೇತವಾಗಿರ್ತಕ್ಕಂಥದ್ದು. ಯಾವುದು? ಒಂದು ಅಣುಹೇತುಕಶ್ಚ ಭೂತ ಭೌತಿಕ ಸಂಹತಿ ರೂಪ ಅಂತ. ಇಲ್ಲಿ ಭೂತ ಮತ್ತು ಭೌತಿಕವಾಗಿರುವಂತ ಒಂದು ಅಣುಹೇತುಕ, ಹೇತುಕ ಅಂದ್ರೆ ಕಾರಣ ಅಂತ, ಭೂತ ಭೌತಿಕ ಸಂಹತಿ ರೂಪವಾಗಿರ್ತಕ್ಕಂಥ ಸ್ಕಂದ ಹೇತು ರೂಪವಾಗಿರ್ತಕ್ಕಂಥ, ಅಂದ್ರೆ ಇಲ್ಲಿ ಪಂಚಸ್ಕಂದಿ ರೂಪವಾಗಿ ಇರುವಂತ ಈ ಉಭಯ ಹೇತುಕಗಳು ಅಂತ. ಇಲ್ಲಿ ಎರಡು ಪ್ರಕಾರವಾಗಿರ್ತಕ್ಕಂಥ ಪರವಾದಿಗಳಿಗೆ ಈ ಅಭಿಪ್ರೇತವಾಗಿರುವಂತ ಇದು ಸಮುದಾಯ ಅಂತಿದು. ಈ ಸಮುದಾಯ ಅನ್ನುವಂತಹದ್ದು ಐತಲ್ಲ, ಆ ಉಭಯ ಒಂದು ಹೇತುಕವಾಗಿರ್ತಕ್ಕಂಥ ಸಮುದಾಯವನ್ನ ಅವರೇನು ಒಪ್ಪಿಕೊಂಡಿದ್ದಾರಲ್ಲಿ ಇವರು, ಉಭಯ ಹೇತುಕೆ ಅಪಿ ಸಮುದಾಯೇ ಅಭಿಪ್ರೇಯಮಾಣೆ ತತ್ ಅಪ್ರಾಪ್ತಿ ಸ್ಯಾತ್. ಇದು ಅಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರೆ, ಇದು ಪ್ರಾಪ್ತವಾಗುವುದಿಲ್ಲ ಅಂತ. ಇಲ್ಲಿ ಉಭಯ ಹೇತುಕವಾಗಿರ್ತಕ್ಕಂಥ ಸಮುದಾಯ ಅನ್ನುವಂತಹದ್ದನ್ನ ಅವ್ರು ಯಾವ್ದನ್ನ ಒಪ್ಪಿಕೊಂಡಿದ್ದಾರೋ ಅದು ಪ್ರಾಪ್ತವಾಗುವುದಿಲ್ಲ. ಯಾಕ ಅಂತಂದ್ರೆ ಅದನ್ನ ಮುಂದೆ ಹೇಳ್ತಾರ ಅವರು. ತತ್ ಸಮುದಾಯ ಪ್ರಾಪ್ತಿ ಸಮುದಾಯ ಭಾವ ಅನುಪಪತ್ತಿ. ಇಲ್ಲಿ ಸಮುದಾಯ ಭಾವ ಅನ್ನುವಂತಹದ್ದೇ ಹೊಂದುವುದಿಲ್ಲ ಅಂತ. ಈ ಸಮುದಾಯ ಭಾವ ಅನ್ನುವಂತಹದ್ದು ಇವೆಲ್ಲ ಕೂಡಿ ಹೇಳ್ತಾ ಇದ್ದೀರಲ್ಲ, ಇದು ಹೊಂದೋದೇ ಇಲ್ಲ ಅಂತ. ಕುತಃ, ಯಾಕೆ ಹೊಂದೋದಿಲ್ಲ ಅಂತ ಅವರು ಕೇಳಬಹುದು. ಇವಾಗ ಯಾರು ಬೌದ್ಧರು ವೇದಾಂತಗಳನ್ನು ಕುರಿತು ಕೇಳಬಹುದು. ಸಮುದಾಯಿ ನಾಂ ಅಚೇತನತ್ವಾತ್. ಇಲ್ಲಿ ಸಮುದಾಯಗಳು ಏನದಾವು ಅಂತಂದ್ರೆ ಜಡವಾಗಿದ್ದಾವೆ ಅಂತ. ಅಚೇತನ ಅಂದ್ರೆ ಜಡ ಅಂತ. ಅವ್ರು ಹೇಳ್ತಕ್ಕಂತ ಸಮುದಾಯಗಳು ಅವು ಜಡವಾಗಿರುವುದರಿಂದ, ಅವುಗಳಲ್ಲಿ ಚೇತನ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅವು ಪ್ರಾಪ್ತವಾಗುವುದಿಲ್ಲ ಅಂತ. ಈ ಸಮುದಾಯಗಳು ಏನಾಗಿದಾವು? ಅಚೇತನವಾಗಿದ್ದಾವೆ. ಸಮುದಾಯಗಳು ಅಚೇತನವಾಗಿರುವುದರಿಂದ ಮತ್ತು ಚಿತ್ತ ಅಭಿಜ್ವಲನಸ್ಯ ಚ ಸಮುದಾಯ ಸಿದ್ಧಧೀನತ್ವಾತ್. ಇಲ್ಲಿ ಚಿತ್ತ ಅಭಿಜ್ವಲನ ಅನ್ನುವಂತಹದ್ದು ಏನೈತಲ್ಲ, ಇದು ಸಮುದಾಯ
ಅಸಿದ್ಧ ಸಮುದಾಯ ಸಿದ್ಧಿ ಅಧೀನತ್ವಾತ್. ಹ್ಮ್ ಈ ಸಮುದಾಯ ಸಿದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಇಲ್ಲಿ ಮೊದಲು ಏನಾಗಿರಬೇಕು, ಚಿತ್ತ ಅಭಿಜ್ವಲನ ಅನ್ನುವಂತಹದ್ದು ಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಚಿತ್ತ ಅಭಿಜ್ವಲನ ಅಂತಂದ್ರ ಹ್ಮ್ ಈ ಚಿತ್ತ ಅನ್ನುವಂತಹದ್ದು ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಆದಾಗ, ಹ್ಮ್ ಚಿತ್ತ ಅಂದ್ರೆ ನಮ್ಮ ಮನಸ್ಸನ್ನು ತಿಳ್ಕೊಂಡ್ರಿ ಇವಾಗ, ನಮ್ಮ ಮನಸ್ಸು ಇಂದ್ರಿಯ ಮುಖಾಂತರವಾಗಿ ಹ್ಮ್ ಆ ವಿಷಯಗಳ ಸಂಬಂಧ ಆದಾಗ ಹ್ಮ್ ಅದು ಒಂದು ಅರಿವು ಆಗ್ತೈತೆ ಅಲ್ಲಿ. ಈಗ ನಾವು ಒಂದು ನಮ್ಮ ಎದುರಿಗೆ ಒಂದು ಗ್ರಂಥ ಇದೆ ಅಂತ ತಿಳ್ಕೊಳ್ರಿ, ಹ್ಮ್ ನಮ್ಮ ಚಿತ್ತ ಏನಾಯ್ತು, ಇಂದ್ರಿಯ ನೇತ್ರೇಂದ್ರಿಯ ಸಂಬಂಧವಾಗಿ ಹ್ಮ್ ಅಲ್ಲಿರ್ತಕ್ಕಂಥ ವಸ್ತು, ಹ್ಮ್ ಆ ವಸ್ತುವಿಗೆ ಸಂಬಂಧ ಆದಾಗ ಏನಾಗ್ತೈತಿ, ಹ್ಮ್ ಓ ಇದು ಗ್ರಂಥ ಅನ್ನುವಂತಹದ್ದು ಅರಿವು ಆಕತಿಲ್ರಿ ನಮಗ. ಹೌದೌದು. ಆ ಅರಿವಿನ ರೂಪವಾಗಿ ಅಲ್ಲಿ ಎದ್ದುಕೊಳ್ಳುವಂತಹದ್ದು ಏನದ, ಹ್ಮ್ ಇದು ವೈನಾಶಿಕನ ನಂಬಿಕೆ ಅಂತ. ಹ್ಮ್ ಆದರೆ ಅಲ್ಲಿ ಪ್ರಕೃತವಾಗಿರ್ತಕ್ಕಂಥ ಹೊರಗಿನ ಒಳಗಿನ ಅಲ್ಲಿ ಸಮುದಾಯಗಳು ಉಂಟಾಗುವಂತ ಹ್ಮ್ ಮೇಲೆ ಅಲ್ಲಿ ಚಿತ್ತ ಅಭಿಜ್ವಲನವಾಗ್ತದ ಅಂತ. ಹ್ಮ್ ಪ್ರಕೃತವಾಗಿ ಹೊರಗಿನ ಮತ್ತು ಒಳಗಿನ ಹ್ಮ್ ಆ ಸಮುದಾಯಗಳೇನದಾವಲ್ರಿ, ಹೌದು. ಆ ಒಳಗಿನ ಹೊರಗಿನ ಸಮುದಾಯಗಳು ಉಂಟಾದ ಮೇಲೇನೆ ಅಲ್ಲಿ ಚಿತ್ತ ಅಭಿಜ್ವಲನ ಆಗ್ತದ ಅಂತ. ಹ್ಮ್ ಇಲ್ಲಿ ವೈನಾಶಿಕ ಅಂತಂದ್ರೆ ಬೌದ್ಧರು ಏನ್ ಹೇಳ್ತಾರಂತಂದ್ರ, ಹ್ಮ್ ಚಿತ್ತ ಏನಾಗ್ತೈತಿ, ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧವಾದಾಗ ಹ್ಮ್ ಯಾವುದು ಅರಿವಿನ ರೂಪವಾಗಿ ಎದ್ದು ನಿಲ್ತದಲ್ಲ, ಹ್ಮ್ ಅದನ್ನ ಇಲ್ಲಿ ಅವನು ಚಿತ್ತ ಅಭಿಜ್ವಲನ ಅಂತ ಹೇಳಿದವನು. ಹ್ಮ್ ಚಿತ್ತ ಅಭಿಜ್ವಲನ ಅನ್ನುವಂತಹದ್ದು ಹ್ಮ್ ಇದು ಸಮುದಾಯ ಸಿದ್ಧಿ ಅಧೀನವಾಗಿರ್ತದ. ಹ್ಮ್ ಅದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಸಮುದಾಯ ಅಧೀನತ್ವಾತ್ ಅನ್ಯಸ್ಯ ಚ ಕಸ್ಯಚಿತ್ ಹ್ಮ್ ಚೇತನಸ್ಯ ಭೋಕ್ತುಃ ಪ್ರಶಾತಿರ್ವ ಸ್ಥಿರಸ್ಯ ಸಂಹಂತು ಅನಭ್ಯುಪಗಮಾತ್. ಹ್ಮ್ ಅನ್ಯಸ್ಯ ಚ ಹ್ಮ್ ಅಂದ್ರೆ ಅದಕ್ಕಿಂತ ಬೇರೆಯಾಗಿರ್ತಕ್ಕಂಥ, ಹ್ಮ್ ಚೇತನಸ್ಯ ಹ್ಮ್ ಅಂದ್ರೆ ಚೈತನ್ಯದಿಂದ ಕೂಡಿಕೊಂಡಿರ್ತಕ್ಕಂಥ, ಹ್ಮ್ ಮತ್ತು ಭೋಕ್ತುಹು, ಹ್ಮ್ ಭೋಕ್ತು ಅಂತಂದ್ರೆ ಭೋಗಗಳನ್ನ ಅನುಭೋಗ ಮಾಡುವವನು, ಹ್ಮ್ ಅವನಿಗೆ ಭೋಕ್ತೃ ಅಂತ ಕರೀತಾ ಇದ್ದಾರೆ. ಹ್ಮ್ ಅನ್ಯಶ್ಚ ಕಶ್ಯಚಿತ್ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಮತ್ತೊಂದು ಹ್ಮ್ ಚೇತನಸ್ಯ ಚೇತನವಾಗಿರ್ತಕ್ಕಂಥ ಮತ್ತು ಭೋಕ್ತುಹು ಹ್ಮ್ ಭೋಕ್ತೃವಾಗಿರ್ತಕ್ಕಂಥವನು ಹ್ಮ್ ಪ್ರಶಾಸಿಸ್ತುರ್ವಾ ಹ್ಮ್ ಇಲ್ಲಿ ಪ್ರಶಾಸನ ಮಾಡತಕ್ಕಂಥವನು. ಹ್ಮ್ ಒಬ್ಬ ಪ್ರಶಾಸಿತೃ ಅನ್ನುವಂಥವನನ್ನ ಅವರು ಒಪ್ಪೋದೇ ಇಲ್ಲ ಅಂತವ್ರು. ಹ್ಮ್ ಒಬ್ಬ ಪ್ರಶಾಸಿತೃ ಬೇಕಲ್ಲ, ಅದನ್ನ ಆಳುವವನು ಒಬ್ಬ ಬೇಕಲ್ರಿ. ಹೌದು. ಒಬ್ಬ ಭೋಕ್ತೃ ಆಗಿರಬೇಕು, ಚೈತನ್ಯನಾಗಿರಬೇಕು, ಅಥವಾ ಹ್ಮ್ ಪ್ರಶಾಸಿತೃವರು ಆಗಿರಬೇಕು. ಹ್ಮ್ ಸ್ಥಿರಸ್ಯ ಸಂಹಂತು ಅನ್ನೋದ್ವಿಪಗಮಾತ್ ಹ್ಮ್ ಅಲ್ಲಿ ಸ್ಥಿರವಾಗಿರ್ತಕ್ಕಂಥ ಹ್ಮ್ ಯಾವ ಭೋಕ್ತೃವನ್ನಾಗಲಿ ಹ್ಮ್ ಪ್ರಶಾಸಿತೃವನ್ನಾಗಲಿ ಹ್ಮ್ ಅವುಗಳನ್ನ ಕೂಡಿಸುವವನು ಅಂಥೇಳಿ ಹ್ಮ್ ವೈನಾಶಿಕರು ಒಪ್ಪೋದಿಲ್ಲ ಅಂತ. ಹ್ಮ್ ಅಲ್ಲಿ ಸಂಹತ ಅಂದ್ರೇನು, ಕೂಡಿಸ್ತಕ್ಕಂಥದ್ದು. ಹ್ಮ್ ಸ್ಥಿರಸ್ಯ ಸಂಹಂತು ಅನಭ್ಯುಪಗಮಾತ್. ಹ್ಮ್ ಈ ರೀತಿಯಾಗಿ ಒಂದು ಚೇತನವಾಗಿರುವಂತ ಮತ್ತು ಸ್ಥಿರವಾಗಿರ್ತಕ್ಕಂಥ ಹ್ಮ್ ಭೋಕ್ತೃವನ್ನಾಗಲಿ ಅಥವಾ ಪ್ರಶಾಸಿತೃವನ್ನಾಗಲಿ ಹ್ಮ್ ಅವುಗಳನ್ನ ಕೂಡಿಸ್ತಕ್ಕಂಥವನು ಈ ವೈನಾಶಿಕರು ಒಪ್ಪುವುದಿಲ್ಲವಾದ್ದರಿಂದ ಹ್ಮ್ ಇಲ್ಲಿ ನಿರಪೇಕ್ಷ ಪ್ರವೃತ್ತಿ ಅಭ್ಯುಪಗಮೇ ಚ ಪ್ರವೃತ್ತಿ ಅನುಪರಮ ಪ್ರಸಂಗಾತ್. ಅದಕ್ಕವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದನ್ನ ಬಯಸಲಾರದೆ ಪ್ರವೃತ್ತಿ ಆಗುವುದು ಅಂತ ಹೇಳಿ ಒಪ್ಪಿದ್ರ ಆ ಪ್ರವೃತ್ತಿ ಅನ್ನುವಂತಹದ್ದು ಅದು ನಿಲ್ಲದೆ ಹೋಗಬೇಕಾಗ್ತದ ಅಂತ. ಆದ್ರಿಂದ ಇಲ್ಲಿ ಸಮುದಾಯ ಉಂಟಾಗುವುದಿಲ್ಲ ಅಂತ. ಯಾಕಂದ್ರೆ ಯಾವ್ದಾದ್ರು ಒಂದು ಬಯಸ್ಬೇಕಲ್ಲ, ಒಂದು ಅಪೇಕ್ಷೆ ಬೇಕಲ್ರಿ ಇಲ್ಲಿ. ಯಾವುದನ್ನು ಬಯಸಲಾರದೆ ಪ್ರವೃತ್ತಿ ಅನ್ನುವಂತಹದ್ದು ಆಗ್ತದ ಅಂತ ಒಪ್ಪಿದ್ರ ಅವಾಗ ಪ್ರವೃತ್ತಿನೇ ಇಲ್ಲದ ಹೋಗ್ಬೇಕಾಗ್ತದ ಅಂತ. ಆದ್ರಿಂದ ಇಲ್ಲಿ ಸಮುದಾಯ ಅನ್ನುವಂಥದ್ದು ಹೆಂಗ್ ಉಂಟಾಗ್ತದ ಅಂತ ಇಲ್ಲಿ ಬೌದ್ಧರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ. ನಿರಪೇಕ್ಷ ಪ್ರವೃತ್ತಿ ಅಭ್ಯುಪಗಮೇ. ನಿರಪೇಕ್ಷ ಅಂದ್ರೆ ಏನು? ಯಾವುದೊಂದು ಅಪೇಕ್ಷೆ ಇಲ್ಲದೆ ಅಂತ. ನಿರಪೇಕ್ಷ ಅನ್ನೋದ್ರಿಂದ ಮತ್ತೊಂದು ಅಪೇಕ್ಷೆ ಅನ್ನುವಂತಹದ್ದಿಲ್ಲದೆ
ಹ್ಮ್ ನಿರಪೇಕ್ಷ ಪ್ರವೃತ್ತಿ ಅಭ್ಯುಪಗಮೇ, ಪ್ರವೃತ್ತಿ ಎನ್ನುವಂತಹದ್ದು ಉಂಟಾಗುವುದಾದರೆ ಹ್ಮ್ ಚ ಪ್ರವೃತ್ತಿ ಅನುಪರಮ ಪ್ರಸಂಗಾತ್, ಅಲ್ಲಿ ಪ್ರವೃತ್ತಿಯೇ ನಡೆಯಂಗಿಲ್ಲ ಅಂತ, ಪ್ರವೃತ್ತಿ ನಿಂತು ಹೋಗ್ಬಿಡ್ತೈತೆ ಅಲ್ಲಿ. ಹ್ಮ್ ಆದ್ರಿಂದ ಇಲ್ಲಿ ಸಮುದಾಯ ಅನ್ನುವಂಥದ್ದು ಉಂಟಾಗಲಾರದು ಅಂತ ಹ್ಮ್ ಈ ರೀತಿ ಅವರನ್ನ ಹೇಳಿದರು. ಹ್ಮ್ ನಿರ್ವ್ಯಾಪ ಆಶಯಸ್ಯಾಪಿ ಹ್ಮ್ ಆಶಯಸ್ಯಾಪಿ ಅನ್ಯತ್ವ ಅನನ್ಯತ್ವಾಭ್ಯಾಂ ಅನಿರೂಪ್ಯತ್ವಾತ್, ಹ್ಮ್ ಇಲ್ಲಿ ಆಶಯ ಎನ್ನುವಂತಹದ್ದು, ಹ್ಮ್ ಆಶಯ ಅಂತಂದ್ರೆ ಇಲ್ಲಿ ಆಶಯವೇ ಆಗಲಿ ಆಲಯ ವಿಜ್ಞಾನವೇ ಆಗಲಿ ಹ್ಮ್ ಆ ಸಮುದಾಯವನ್ನ ಏರ್ಪಡಿಸಲಿ ಎನ್ನುವಂತ ಒಂದು ಆಕ್ಷೇಪ ಬರಬಹುದು. ಅದಕ್ಕೆ ಆ ಶಂಕೆಗೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹ್ಮ್ ಇಲ್ಲಿ ಆಶಯಸ್ಯಾಪಿ ಅನ್ಯತ್ವ ಅನನ್ಯತ್ವ, ಹ್ಮ್ ಅನ್ಯತ್ವ ಮತ್ತು ಅನನ್ಯತ್ವ, ಅನ್ಯ ಅಂತಾಗಲಿ ಅಥವಾ ಅನನ್ಯ ಅಂತಾಗಲಿ ಹ್ಮ್ ಅನಿರೂಪ್ಯತ್ವಾತ್, ಹ್ಮ್ ಅನಿರೂಪ್ಯ ಅಂತಂದ್ರ ಅದನ್ನ ನಿರೂಪಣಾ ಮಾಡುವಂತಹದ್ದು, ಹ್ಮ್ ಅಶಕ್ಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆಶಯ ಅನ್ನುವಂತಹದ್ದು ಹ್ಮ್ ಅಥವಾ ಆಲಯ ವಿಜ್ಞಾನ ಅನ್ನುವಂತಹದ್ದು ಹ್ಮ್ ಇವೇನದಾವ ಅಂತಂದ್ರೆ ಅನ್ಯ ಅಂತಾಗಲಿ ಅಥವಾ ಅನನ್ಯ ಅಂತಾಗಲಿ ಹ್ಮ್ ನಮಗ್ ಗುರ್ತು ಮಾಡುವುದು ಹ್ಮ್ ಅಶಕ್ಯವಾದ್ದರಿಂದ ಅಂತ. ಹ್ಮ್ ಅನ್ಯತ್ವ ಅನನ್ಯತ್ವಾಭ್ಯಾಂ ಅನಿರೂಪ್ಯತ್ವಾತ್ ಹ್ಮ್ ಕ್ಷಣಿಕತ್ವ ಅಭ್ಯುಪಗಮಾಚ್ಛ, ಹ್ಮ್ ಮತ್ತು ಅವರು ಕ್ಷಣಿಕವಾದವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಒಂದು ಕ್ಷಣ ಮಾತ್ರ ಇರ್ತದ ಅಂತದು, ಹ್ಮ್ ಕ್ಷಣಿಕ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಅವರು ಒಪ್ಪಿರುವುದರಿಂದ ಹ್ಮ್ ಇಲ್ಲಿ ಸಮುದಾಯ ಅನುಪಪತ್ತವು, ಇಲ್ಲಿ ಸಮುದಾಯ ಅನ್ನುವಂತಹದ್ದು ಹೊಂದೋದೇ ಇಲ್ಲ ಅಂತ. ಹ್ಮ್ ತದಾಶ್ರಯ ಲೋಕಯಾತ್ರಾ ಲುಪ್ಯತೆ, ಹ್ಮ್ ಅದನ್ನ ಆಶ್ರಯಿಸಿರ್ತಕ್ಕಂಥ ಲೋಕಯಾತ್ರೆ ಎನ್ನುವಂತಹದ್ದೇ ಲೋಪ ಆಗುವಂತ ಪ್ರಸಂಗ ಬರ್ತದ ಅಂತ. ಹ್ಮ್ ಇಲ್ಲಿ ಸಮುದಾಯ ಹೊಂದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅಲ್ಲಿ ಯಾವ ವ್ಯಾಪಾರವೂ ಆಗಂಗೇ ಇಲ್ಲ ಅಂತ. ಹ್ಮ್ ಅಲ್ಲಿ ಆಶೆ ಎನ್ನುವಂತಹದ್ದು ಅನ್ಯವೆಂತಾಗಲಿ ಅಥವಾ ಅನನ್ಯ ಅಂತಾಗಲಿ ನಮಗೆ ಗುರ್ತು ಮಾಡ್ಲಿಕ್ಕೆ ಅಸಾಧ್ಯವಾಗಿರುವುದರಿಂದ ಮತ್ತು ಕ್ಷಣಿಕ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಆದ್ರಿಂದ ಯಾವ ವ್ಯಾಪಾರವೂ ಕೂಡ ಅಲ್ಲಿ ಆಗುವಂತಿಲ್ಲ ಅಂತ, ಅಲ್ಲಿ ಪ್ರವೃತ್ತಿನೇ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ರೀತಿ ಸಮುದಾಯ ಅನ್ನುವಂತಹದ್ದೇ ಹೊಂದುವುದಿಲ್ವಲ್ಲ. ಚ ತದಾಶ್ರಯ ಲೋಕಯಾತ್ರಾ ಲೋಪೇತ, ಅದನ್ನ ಆಶ್ರಯ ಮಾಡಿರ್ತಕ್ಕಂಥ ಲೋಕಯಾತ್ರೆ ಅನ್ನುವಂತಹದ್ದೇ ಲೋಪವಾಗಬೇಕಾಗ್ತದ ಅಂತ ಹೇಳಿದರು. ಇತರೇತರ ಪ್ರತ್ಯಯತ್ವಾದಿತಿ ಚೇತ್ ನ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಇತರೇತರ ಅಂತಂದ್ರೆ ಇಲ್ಲಿ ಒಂದಕ್ಕೊಂದು ಕಾರಣವಾಗದೇ ಇರುವುದರಿಂದ ಅಂತ. ಪ್ರತ್ಯಯತ್ವಾತ್ ಒಂದಕ್ಕೊಂದು ಇಲ್ಲಿ ಕಾರಣವಾಗಿರುವುದರಿಂದ ಇಲ್ಲಿ ಆಗ್ಬಹುದಲ್ಲ ಅಂತಂದ್ರೆ ಚೇನ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಯಾಕಂದ್ರೆ ಇವು ಒಂದಕ್ಕೊಂದು ಉತ್ಪತ್ತಿ ಮಾತ್ರಕ್ಕೆ ನಿಮಿತ್ತವಾಗಿದ್ದಾವೆ ಅಂತ, ಕಾರಣವಾಗಿದ್ದಾವೆ ಅಂತ ಈ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಇವಾಗ. ಯದ್ಯಪಿ ಭೋಕ್ತಾ ಪ್ರಶಾಸಿತಾ ವಾ ಕಶ್ಚಿತ್ ಚೇತನ ಸಂಹಂತಾ ಸ್ಥಿರೋ ನ ಅಭ್ಯುಪಗಮ್ಯತೆ. ಇಲ್ಲಿ ಯದ್ಯಪಿ ಅಂದ್ರೆ ಒಂದು ವೇಳೆ ಅಂತ, ಭೋಕ್ತಾ ಇಲ್ಲಿ ಭೋಕ್ತೃವನ್ನಾಗಲಿ, ಪ್ರಶಾಸಿತ ಇಲ್ಲಿ ಪ್ರಶಾಸಿತೃವನ್ನಾಗಲಿ, ಕಶ್ಚಿತ್ ಚೇತನ ಅಂದ್ರೆ ಅವುಗಳನ್ನ ಕೂಡಿಸ್ತಕ್ಕಂತ ಒಂದು ಸ್ಥಿರವಾಗಿರ್ತಕ್ಕಂತ ಚೇತನವನ್ನ, ಕಶ್ಚಿತ್ ಚೇತನ ಸಂಹಂತಿ ಅಲ್ಲಿ ಒಂದು ಚೇತನವನ್ನ ಒಟ್ಟುಗೂಡಿಸ್ತಕ್ಕಂತಹದ್ದು. ಸಂಹತಿ ಅಂದ್ರೆ ಏನು? ಒಟ್ಟುಗೂಡಿಸುವುದು ಅಂತ. ಇಲ್ಲಿ ಭೋಕ್ತೃ ಅಂತಾಗಲಿ ಪ್ರಶಾಸ್ತೃ ಅಂತಾಗಲಿ ಕಶ್ಚಿತ್ ಚೇತನ ಒಂದು ಚೈತನ್ಯ ಎನ್ನುವಂತಹದ್ದು. ಯಾವುದು? ಸಂಹಂತ. ಸಂಹಂತ ಅಂದ್ರೆ ಏನು? ಒಟ್ಟುಗೂಡಿಸ್ತಕ್ಕಂತ. ಕಶ್ಚಿತ್ ಚೇತನ ಯಾವುದೋ ಒಂದು ಚೇತನ ಅನ್ನುವಂತಹದ್ದನ್ನ ನ ಸ್ಥಿರ ಅಂದ್ರೆ ಸ್ಥಿರವಾಗಿರುವಂತ, ಸ್ಥಿರವಾಗಿರ್ತಕ್ಕಂಥದ್ದು, ಚೇತನವಾಗಿರ್ತಕ್ಕಂಥದ್ದು, ಅದನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ನ ಅಭ್ಯುಪಗಮ್ಯತೆ. ಆ ಚೇತನವನ್ನ ಇವರು ಒಪ್ಪುವುದಿಲ್ಲ ಅನ್ನುವಂತಹದ್ದು ನಿಜ.
ಅವ್ರು ಹೇಳ್ತಾರ ಅವರು ಹ್ಮ್ ಯಾರು ಇಲ್ಲಿ ನಾವು ಬೌದ್ಧರನ್ನದಾರಲ್ಲ ಅವರು ಹ್ಮ್ ನಾವಂತೂ ಭೋಕ್ತೃವನ್ನಾಗ್ಲಿ ಅಥವಾ ಪ್ರಶಾಸ್ತ್ರವನ್ನಾಗ್ಲಿ ಹ್ಮ್ ಅಥವಾ ಅವುಗಳನ್ನು ಒಟ್ಟುಗೂಡಿಸ್ತಕ್ಕಂತ ಒಂದು ಸ್ಥಿರವಾದ ಚೇತನವನ್ನಾಗ್ಲಿ ಹ್ಮ್ ನಾವು ಒಪ್ಪುದಿಲ್ಲ ಅನ್ನುವಂತಾದ ನಿಜ. ಆದರೆ ತಥಾಪಿ ಹ್ಮ್ ಅವಿದ್ಯಾದೀನಾಂ ಹ್ಮ್ ಇತರೇತರ ಕಾರಣತ್ವಾತ್ ಹ್ಮ್ ಉಪಪದ್ಯತೆ ಲೋಕಯಾತ್ರಾಹ. ಹ್ಮ್ ಆದರೂ ಕೂಡ ಇಲ್ಲಿ ಅವಿದ್ಯೆ ಮೊದಲಾಗಿರ್ತಕ್ಕಂಥದ್ದೇನದ ಅಂತಂದ್ರೆ ಹ್ಮ್ ಅವಿದ್ಯಾದೀನಾಂ ಅವಿದ್ಯವೇ ಮೊದಲಾಗಿರ್ತಕ್ಕಂಥವುಗಳು ಹ್ಮ್ ಇತರೇತರ ಕಾರಣತ್ವಾತ್ ಹ್ಮ್ ಇವು ಇತರೇತರ ಅಂದ್ರೆ ಒಂದಕ್ಕೊಂದು ಕಾರಣವಾಗಿರುವುದರಿಂದ ಅಂತ. ಹ್ಮ್ ಇತರೇತರ ಕಾರಣತ್ವಾತ್ ಇವು ಒಂದಕ್ಕೊಂದು ಕಾರಣದಾವು. ಹ್ಮ್ ಲೋಕಯಾತ್ರ ಉಪಪದ್ಯತೆ ಹ್ಮ್ ಅಂದ್ರೆ ಲೋಕಯಾತ್ರೆ ಎನ್ನುವಂತಹದ್ದಿಲ್ಲಿ ಸಂಭವಿಸ್ತದ ಅಂತ. ಹ್ಮ್ ಲೋಕಯಾತ್ರೆ ಆಗ್ತೈತಲ್ಲ ಅಂತ ಹಿಂಗ ಅನಬಹುದು. ಅದಕ್ಕಿಲ್ಲಿ ಒಂದಕ್ಕೊಂದು ಕಾರಣವಾಗಿರೋದ್ರಿಂದ ಅನ್ಲಿಕ್ಕೆ ಒಂದು ಟಿಪ್ಪಣಿ ಬರಿತಾ ಇದ್ದಾರೆ ಅವರು. ಅದರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಬಾಮ್ತಿಯಲ್ಲಿ. ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಕೊಂಡು ಬಂದಾರ ಅವರು. ಇಲ್ಲಿ ಪ್ರತೀತ್ಯ ಸಮುದಾಯತ್ವ ಸಮುತ್ಪಾದತ್ವ ಪ್ರತೀತ್ಯ ಸಮುತ್ಪಾದತ್ವ ಅನ್ನುವಂತಹದ್ದು ಅದು ಹೇತು ನಿಬಂಧ ಮತ್ತು ಪ್ರತ್ಯಯೋಪನಿಬಂಧ ಅಂತ ಹೇಳಿ ಎರಡು ಕಾರಣಗಳಿಂದ ಆಗ್ತದ ಅಂತ. ಒಂದು ಹೇತು ನಿಬಂಧ, ಇನ್ನೊಂದು ಪ್ರತ್ಯಯೋಪನಿಬಂಧ ಅಂತ. ಹೇತುಪನಿಬಂಧ ಪ್ರತ್ಯಯೋಪನಿಬಂಧ ಅಂತೇಳಿ ಎರಡು ಕಾರಣಗಳಿಂದ ಈ ಪ್ರತೀತ್ಯ ಸಮುತ್ಪಾದನೆ ಅನ್ನುವಂತಹದ್ದು ಆಗ್ತದ ಅಂತ ಹೇಳ್ತಾರೆ. ಅದರಲ್ಲಿ ಈ ಹೊರಗಿನ ಪ್ರತೀತ್ಯ ಸಮುತ್ಪಾದಕ್ಕೆ ಹೇತು ನಿಬಂಧ ಅನ್ನುವಂತಹದ್ದು, ಹೊರಗಿನ ಪ್ರತೀತ್ಯ ಸಮುತ್ಪಾದಕ್ಕೆ ಹೇತು ನಿಬಂಧ ಅನ್ನುವಂಥದ್ದು ಹೆಂಗಂತಂದ್ರೆ, ಈಗ ಬೀಜದಿಂದ ಮೊಳಕೆ ಆಗ್ತದ, ಅದರಿಂದ ಎಲೆ ಆಗ್ತದ, ಅದರಿಂದ ಕಾಂಡ ಆಗ್ತದ, ಅದರಿಂದ ನಾಳ ಆಗ್ತದ, ಅದರಿಂದ ಗರ್ಭ ಆಗ್ತದ, ಅದರಿಂದ ಶೂಕ ಅನ್ನುವಂತಹದ್ದು, ಅದರಿಂದ ಪುಷ್ಪ, ಅದರಿಂದ ಫಲ, ಹೀಗಾಗ್ತಾ ಇದ್ದಾವು. ಯಾಕಂದ್ರೆ ನಾವು ಬೀಜವನ್ನ ಭೂಮಿ ಒಳಗೆ ಹಾಕಿದಾಗ ಮೊಳಕೆ, ಎಲಿ, ಕಾಂಡ, ಇವೆಲ್ಲ ನಾಳ, ಗರ್ಭ ಇವೆಲ್ಲ ಈ ಕ್ರಮವಾಗಿ ಹಿಂಗ ಆಗ್ತಾವಲ್ಲ. ಕೊನೆಗೆ ಹೂವಾಗಿ ಫಲ ಅನ್ನುವಂತ ಬಿಡ್ತದಲ್ರಿ. ಈಗ ಇವುಗಳಲ್ಲಿ ಒಂದಿಲ್ದ ಮತ್ತೊಂದು ಆಗೋದಿಲ್ಲ. ಈಗ ಫಲ ಆಗಬೇಕು ಅಂತಂದ್ರೆ ಹೂ ಬಿಡ್ಬೇಕು, ಹೂ ಆಗಬೇಕು ಅಂತಂದ್ರೆ ಅದು ಒಂದು ಶೂಕ ಅಂತ ಹೇಳಿ, ಅದಕ್ಕಿಂತ ಪೂರ್ವ ಗರ್ಭ, ಅದಕ್ಕಿಂತ ಪೂರ್ವದಲ್ಲಿ ನಾಳ, ನಾಳಕ್ಕಿಂತ ಪೂರ್ವದಲ್ಲಿ ಕಾಂಡ, ಕಾಂಡ ಆಗ್ಬೇಕಾಯ್ತು ನಮ್ಗೆ ಎಲಿ ಆಗ್ಬೇಕದು. ಹಿಂಗ ಒಂದಕ್ಕೊಂದು ಮೊಳಕೆ ಬರಕೊಂಡ್ ಬೀಜ ಬೇಕು. ಈಗ ಒಂದಿಲ್ದ ಒಂದ್ ಆಗಂಗಿಲ್ಲ ಅಂತೀವು. ಆದ್ರ ಅಲ್ಲಿ ಬೀಜಕ್ಕ ನಾನು ಮೊಳಕೆಯನ್ನ ಉಂಟು ಮಾಡ್ತಾ ಇದ್ದೀನಿ ಅನ್ನುವಂತ ಅರಿವು ಇಲ್ಲ. ಬೀಜಕ್ಕೆ ನಾನು ಮೊಳಕೆಯನ್ನು ಉಂಟು ಮಾಡ್ತೀನಿ ಅನ್ನುವಂತ ಅರಿವು ಬೀಜಕ್ಕೆ ಐತೇನ್ರಿ? ಅದಕ್ಕೆ ಇಲ್ಲ. ಆದ್ರ ಆ ಮೊಳಕೆಗೆ ನಾನು ಬೀಜದಿಂದ ಆಗಿದ್ದೀನಿ ಅನ್ನುವಂತ ಅರಿವು ಅನ್ನುವಂತದ್ದು ಕೂಡ ಇಲ್ಲ ಅಂತ. ಹಿಂಗ ಫಲದವರೆಗೆ ತಿಳ್ಕೊಬೇಕು ನಾವು. ಅವು ಒಂದಕ್ಕೊಂದು ಅರಿವು ಇಲ್ಲ ಅಂತವುಗಳಿಗೆ. ಆದ್ದರಿಂದ ಅಲ್ಲಿ ಬೀಜಾದಿಗಳಿಗೆ ಆ ಚೈತನ್ಯ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಚೈತನ್ಯ ರೂಪವಾಗಿರ್ತಕ್ಕಂಥ ಮತ್ತೊಬ್ಬ ಅಧಿಷ್ಠಾತೃ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಚೈತನ್ಯ ರೂಪವಾಗಿ ಮತ್ತೊಬ್ಬ ಅಧಿಷ್ಠಾತೃ ಅದಾನೇನು ಅದಕ್ಕೆ ಅಂತಂದ್ರೆ ಇಲ್ಲ. ಅಲ್ಲಿ ಕಾರ್ಯಕಾರಣ ಭಾವ ಇರುವುದು ಖಂಡೈತಿ ಅಂತ. ಅಲ್ಲಿ ಕಾರ್ಯಕಾರಣ ಭಾವ ಐತಲ್ರಿ ಅಲ್ಲಿ. ಇದಕ್ಕ ಹೇತೂಪನಿಬಂಧ ಅಂತ ಕರೀತಾರೆ. ಇದಕ್ಕ ಹೇತೂಪನಿಬಂಧ ಅಂತಂದ್ರು. ಇನ್ನ ಪ್ರತ್ಯಯೋಪನಿಬಂಧ ಯಾವುದು ಅಂತಂದ್ರೆ, ಅಲ್ಲಿ ಹೇತುಗಳು ಒಂದು ಕಡೆಗೆ ಕೂಡುವುದೇ ಇಲ್ಲಿ ಪ್ರತ್ಯಯ ಅಂತ. ಉದಾಹರಣೆಗೆ ಹೇಳ್ತಾರೆ, ಈಗ ಈ ಪೃಥ್ವಿ ಅದ, ಜಲ ಅದ, ಅಗ್ನಿ ಅದ, ವಾಯು ಅದ, ಆಕಾಶ ಅದಾವು, ಋತು ಅದಾವು. ಇವು 6 ಧಾತುಗಳು ಸೇರಿದ್ರ ಅಲ್ಲಿ ಬೀಜ ಅನ್ನುವಂತಾದದು ಗಟ್ಟಿಯಾಗಿದ್ದುಕೊಂಡು ಮತ್ತಲ್ಲಿ ಹಸಿಯಾಗಿ ಪಕ್ವವಾಗಿ ಮೊಳಕೆ ಒಡೆದು ಅಲ್ಲಿ ಅನಾವರಣ ಅನ್ನುವಂತಹದ್ದು ಉಂಟಾಗಿ ಅದು ಪರಿಣಾಮ ಆಗ್ತದ ಅಂತ. ಅದ್ರಲ್ಲಿ ಬೀಜ ಗಟ್ಟಿ ಇರ್ತದಲ್ರ ಅದು. ಯಾವಾಗ ಅದು ಭೂಮಿಗೆ ಬಿದ್ದು ಅಲ್ಲಿ ಜಲದ ಅಂಶ ಪಡ್ಕೊಂಡಾಗ ಏನಾಯ್ತದು ಪಕ್ವ ಆಗ್ತದಲ್ಲಿ. ಆಮೇಲೆ ಮೊಳಕೆ ಹೊಡಿತದ. ಮೊಳಕೆ ಹೊಡೆದ ಮೇಲೆ ಅಲ್ಲಿ ಅನಾವರಣ, ಅದ್ರ ಆವರಣ ಹೋಗಿ ಅದ್ರ ಮೇಲಿನ ಸಿಪ್ಪಳು ಇದೆಲ್ಲ ಹೋಗಿ ಮೊಳಕೆ ಮೇಲೆ ಬರ್ತದಲ್ರಿ, ಅಲ್ಲಿ ಪರಿಣಾಮ ಆಗ್ತದೆ.
ಇಲ್ಲದೆ ಇದ್ರೆ ಆಗಂಗೆ ಇಲ್ಲ ಅಂತಲ್ಲಿ. ಈಗ ಅಲ್ಲಿಯೂ ಕೂಡ ಆ ಧಾತುಗಳಿಗೆ ನಾವು ಈ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತಾಗಲಿ, ಮೊಳಕೆಗೆ ನಾನು ಈ ಒಂದು ಅರಿವಿನಿಂದ ಆಗಿರ್ತೀನಿ ಅಂತ ಆಗ್ಲಿ, ಇವು ಅರಿವು ಇಲ್ಲ ಅಂತ. ಅಲ್ಲಿ ಮೊಳಕೆಗೂ ಕೂಡ ನಾನು ಈ ಪ್ರಕಾರವಾಗಿ ಭೂಮಿಯಿಂದ ಒಂದು ಬೀಜದಿಂದ ನಾನು ಮೊಳಕೆ ಆಗಿದ್ದೀನಿ ಅಂತೇಳಿ ಅದಕ್ಕೆ ಜ್ಞಾನ ಇಲ್ಲ. ಇಲ್ಲೇನ ಧಾತುಗಳೇನದಾವಲ್ರಿ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಮತ್ತ ಅವು ಇದ್ದಾಗಲೇನೆ ಅದು ಮೊಳಕೆ ಒಡೆದು ಮುಂದೆ ಇದು ಬೆಳೀತದಲ್ರದು. ಆ ಧಾತುಗಳಿಗಾದ್ರೂ ಕೂಡ ಈ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಅರಿವು ಇಲ್ಲ. ಮೊಳಕೆಗೂ ಕೂಡ ನಾನು ಈ ಅರಿವಿನಿಂದನೇ ನಾನು ಆಗಿದ್ದೀನಿ ಅನ್ನುವಂತಹದ್ದು ಅದಕ್ಕೂ ಅರಿವಿಲ್ಲ ಅಂತ. ಈ ಪ್ರತ್ಯಯದಿಂದ ಆಗಿರ್ತೀನಿ ಅಂತೇಳಿ ಹಿಂಗ ಅರಿವಿಲ್ಲ ಅಂತ. ಹಿಂಗ ಒಳಗಿನ ಒಂದು ಪ್ರತಿತ್ಯ ಸಮುತ್ಪಾದನವನ್ನ ಹೀಗೆ ತಿಳಿಯಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಅವಿದ್ಯೆಗೆ ನಾನು ಸಂಸ್ಕಾರವನ್ನ ಉಂಟು ಮಾಡ್ತೀನಿ ಅಂತ ಆಗಲಿ, ಸಂಸ್ಕಾರಕ್ಕೆ ನಾನು ಅವಿದ್ಯೆಯಿಂದ ಆಗಿರ್ತೀನಿ ಅಂತ ಆಗಲಿ, ಈ ಅರಿವಿರುವುದಿಲ್ಲ ಅಂತ ಹೇಳ್ತಾರೆ. ಇದು ಯಾವುದಕ್ಕ? ಅವಿದ್ಯೆಗೆ. ಅವಿದ್ಯೆಗೆ ನಾನು ಸಂಸ್ಕಾರವನ್ನು ಉಂಟು ಮಾಡ್ತಾ ಇದ್ದೀನಿ ಅಂತೇಳಿ ಅವಿದ್ಯೆಗೂ ಅದರ ಅರಿವಿಲ್ಲ. ಸಂಸ್ಕಾರಕ್ಕೆ ನಾನು ಅವಿದ್ಯೆಯಿಂದನೇ ಆಗಿರ್ತೀನಿ ಅಂತ ಆಗ್ಲಿ, ಇದು ಅರಿವು ಇರುವುದಿಲ್ಲ ಅಂತ. ಇನ್ನು ಹೊರಗಿನ ಆ ಬೀಜಾದಿಗಳಿಂದ ಹೆಂಗ ಅಂಕುರಾದಿಗಳು ಉಂಟಾಗುವಂತೆ ಇಲ್ಲಿ ಅಚೇತನವಾಗಿರ್ತಕ್ಕಂಥ ಅವಿದ್ಯಾದಿಗಳು ಏನದಾವಲ್ಲ, ಇವು ಒಂದಕ್ಕೊಂದು ಕಾರಣವಾಗಿ ಸಂಸ್ಕಾರಾದಿಗಳು ಆಗ್ತಾ ಇದ್ದಾವಂತ. ಅವಿದ್ಯಾದಿಗಳು ಈ ಒಂದಕ್ಕೊಂದು ಕಾರಣ ಆಗಿ ಸಂಸ್ಕಾರಾದಿಗಳು ಆಗ್ತಾ ಇದ್ದಾವಂತ. ಇದಕ್ಕೆ ಹೇತೂಪನಿಬಂಧ ಅಂತ ಕರೀತಾರೆ. ಪ್ರತ್ಯೋಪನಿಬಂಧವು ಹೆಂಗಂತಂದ್ರ ಇಲ್ಲಿ ಆಧ್ಯಾತ್ಮಿಕವಾಗಿ ಯಾವುದು ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಮತ್ತು ಆ ವಿಜ್ಞಾನ ಧಾತುಗಳ ಒಂದು ಸಮವಾಯದಿಂದ ಕಾರ್ಯ ಉಂಟಾಗ್ತದಲ್ಲಿ. ಈ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶಾದಿಗಳ ಒಂದು ವಿಜ್ಞಾನದ ಧಾತು ಅನ್ನುವಂತಹದ್ದು ಏನದಲ್ಲ, ಅವುಗಳ ಒಂದು ಸಮವಾಯದಿಂದ ಅಲ್ಲಿ ಕಾರ್ಯ ಉಂಟಾಗ್ತದೆ. ಇಲ್ಲಿಯೂ ಕೂಡ ಪೃಥ್ವಿಯಾದಿಗಳಿಗೆ ನಾವು ಇಂತಿಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಎನ್ನುವಂತ ಅರಿವಿಲ್ಲ. ಕಾರ್ಯಕ್ಕೆ ನಾನು ಈ ಪ್ರತ್ಯಯದಿಂದ ನಾನು ಆಗಿದ್ದೀನಿ ಅನ್ನುವಂತ ಅರಿವು ಅನ್ನುವಂತಹದ್ದು ಇಲ್ಲ. ಆದರೂ ಕೂಡ ಅಲ್ಲಿ ಚೇತನಾಂತರದ ಅಧಿಷ್ಠಾನ ಅನ್ನುವಂತಹದ್ದು ಇಲ್ಲದೆ ಕಾರ್ಯ ಅನ್ನುವಂತಹದ್ದು ಉತ್ಪನ್ನ ಆಗ್ತದ ಅಂತ. ಅಲ್ಲಿ ಚೇತನದ ಅಧಿಷ್ಠಾನ ಅನ್ನುವಂತಹದ್ದೇನು ಬೇಕಾಗಿಲ್ಲ. ಮತ್ತೊಂದು ಚೇತನದ ಅಧಿಷ್ಠಾನ ಐತಿ ಅನ್ನುವಂತಂದ್ರೆ ಇಲ್ಲ. ಇಲ್ಲದೆ ಇದ್ರೂ ಕೂಡ ಇವೆಲ್ಲ ಕಾರ್ಯಗಳು ಹೆಂಗ ಆಗ್ತಾ ಇದ್ದಾವಲ್ಲ ಅಂತ. ಇಲ್ಲಿ ಇಷ್ಟು ವಿಷಯ ಇದು ಯಾಕೆ ಬಂತು ಅಂತಂದ್ರೆ, ಇಲ್ಲಿ ಅವಿದ್ಯಾದೀನಾಂ ಇತರೇತರ ಕಾರಣತ್ವಾತ್ ಉಪಪದ್ಯತೆ ಲೋಕಯಾತ್ರಾ ಅಂತ. ಇಲ್ಲಿ ಅವಿದ್ಯೆ ಮುಂತಾದವುಗಳು ಒಂದಕ್ಕೊಂದು ಕಾರಣವಾಗಿರುವುದರಿಂದ ಇಲ್ಲಿ ಲೋಕಯಾತ್ರೆ ಅನ್ನುವಂತಹದ್ದು ಆಗಬಹುದಾಗಿದೆ ಅಂತೇಳಿ ಇಲ್ಲಿ ಏನು ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ರಲ್ಲ, ಅದಕ್ಕ ಇಷ್ಟು ವಿವರಣೆ ಅನ್ನುವಂತಹದ್ದನ್ನ ಭಾಂತಿಕಾರರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ಅಂತ. ತಸ್ಯಾಂ ಚ ಉಪಪದ್ಯಮಾನಾಯಾಂ ನ ಕಿಂಚಿತ್ ಅಪರಂ ಅಪೇಕ್ಷಿತವ್ಯಂ ಅಸ್ತಿ. ಆದ್ರೆ ಅದು ಮತ್ತೆ ಇಲ್ಲಿ ಯಾವುದನ್ನೂ ಕೂಡ ಅಪೇಕ್ಷೆ ಮಾಡ್ತಕ್ಕಂಥದ್ದಿಲ್ಲ ಅಂತ. ಇಲ್ಲಿ ಅಪೇಕ್ಷೆ ಬೇಕಾದಿರುವುದಿಲ್ಲ ಅಂತ. ಅದು ಮತ್ತೆ ಯಾವುದನ್ನಾದ್ರೂ ಕೂಡ ಅಪೇಕ್ಷಿಸ್ತಕ್ಕಂಥದ್ದೇನು ಅದು ಇಲ್ಲ ಅಂತ. ನ ಅಪೇಕ್ಷಿತವ್ಯಂ ಅಸ್ತಿ ನ ಕಿಂಚಿತ್ ಅಪರಂ ನ ಕಿಂಚಿತ್ ಅಪೇಕ್ಷಿತವ್ಯಂ ಅಸ್ತಿ ಅಂತ. ನ ಅಸ್ತಿ ಅಂತ. ಅಪರಂ ಅಂದ್ರೆ ಮತ್ತೊಂದನ್ನ, ಕಿಂಚಿತ್ ಮತ್ತೊಂದು ಯಾವುದನ್ನಾದ್ರೂ ಕೂಡ ನ ಅಪೇಕ್ಷಿತವ್ಯಂ ಅಸ್ತಿ ಅಂತ. ಅಲ್ಲಿ ಅಪೇಕ್ಷಿಸ್ತಕ್ಕಂಥದ್ದು ಮತ್ತೊಂದು ಯಾವುದು ಇಲ್ಲ ಅಂತ. ತೇ ಚ ಅವಿದ್ಯಾದಯಃ ಅವಿದ್ಯಾ ಸಂಸ್ಕಾರ ವಿಜ್ಞಾನ ನಾಮರೂಪಂ ಷಡಾಯತನಂ ಸ್ಪರ್ಶ ವೇದನಾ ತೃಷ್ಣಾ ಉಪಾದಾನಂ ಭವಃ ಜಾತಿ ಜರಾ ಮರಣಂ ಶೋಕ ಪರಿದೇವನಾಂ ದುಃಖಂ ದುರ್ಮನಸ್ತಾ ಇತ್ಯೇವಂ ಜಾತೀಯಕಾಃ ಇತರೇತರ ಹೇತುಕಾಃ ಸೌಗತೆ ಸಮಯೇ ಕ್ವಚಿತ್ ಸಂಕ್ಷಿಪ್ತಾ ನಿರ್ದಿಷ್ಟಾಃ ಕ್ವಚಿತ್ ಪ್ರಪಂಚಿತಾಃ. ನೋಡಿ, ಇಲ್ಲಿ ಆ ಅವಿದ್ಯಾದಿಗಳು ಯಾವುವು
ಅವಿದ್ಯಾ ಅಂತ ಹೇಳಿದ್ರಿ. ಹ್ಮ್ ಏಚ ಅವಿದ್ಯಾದಯ, ಅವಿದ್ಯಾದಿಗಳು ಯಾವಪ್ಪ ಅಂತಂದ್ರೆ ಹ್ಮ್ ಇಲ್ಲಿ ಅವಿದ್ಯೆ ಒಂದನೇದ್ದು, ಹ್ಮ್ ಎರಡನೇದು ಸಂಸ್ಕಾರ, ಹ್ಮ್ ಇಲ್ಲಿ ಮೂರನೇದು ವಿಜ್ಞಾನ, ಹ್ಮ್ ಆಮೇಲೆ ನಾಮರೂಪಗಳು ಹ್ಮ್ ಮತ್ತು ಷಡಾಯತನ ಅನ್ನುವಂತಹದ್ದು, ಹ್ಮ್ ಆಮೇಲೆ ಸ್ಪರ್ಶ ಅನ್ನುವಂತಹದ್ದು, ಹ್ಮ್ ಸ್ಪರ್ಶ, ಆಮೇಲೆ ವೇದನ ಅನ್ನುವಂತಹದ್ದು, ಹ್ಮ್ ಆಮೇಲೆ ತೃಷ್ಣ ಅನ್ನುವಂತಹದ್ದು, ಹ್ಮ್ ಆಮೇಲೆ ಉಪಾದಾನ ಅನ್ನುವಂತಹದ್ದು, ಹ್ಮ್ ಆಮೇಲೆ ಭವ, ಜಾತಿ, ಜರಾಮರಣ, ಶೋಕ ಅಂತ. ಹ್ಮ್ ಶೋಕ ಅನ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹ್ಮ್ ಈ ಅವಿದ್ಯೆ ಅಂದ್ರೆ ಈ 6 ಧಾತುಗಳನ್ನೇ ಹ್ಮ್ ಮನುಷ್ಯರು ನಾನು ನನ್ನದು ಅಂತೇಳಿ ಹ್ಮ್ ಈಗ ಈ ರೀತಿಯಾಗಿ ಮುಂತಾಗಿ ಅದು ಎಣಿಸ್ತಕ್ಕಂಥ ಈ ತಪ್ಪು ತಿಳುವಳಿಕೆ ಅಂತ. ಹ್ಮ್ ಈ 6 ಧಾತುಗಳನ್ನೇ ಮನುಷ್ಯರೇನಂತಾರ, ಹ್ಮ್ ಇದ ನಾನು ನನ್ನದು ಅಂತೇಳಿ ಹಿಂಗೇನು ತಪ್ಪಾಗಿ ತಿಳ್ಕೊಂಡಾರಲ್ಲ, ಇದಕ್ಕನ ಅವಿದ್ಯಾ ಅಂತ ಕರ್ಕೊಂಡು ಬಂದ್ರು. ಹ್ಮ್ ಇಲ್ಲಿ ಸಂಸ್ಕಾರ ಅಂತ ಹೇಳಿದ್ರಲ್ರಿ. ಹ್ಮ್ ಸಂಸ್ಕಾರ ಅಂತಂದ್ರೆ ಇಲ್ಲಿ ರಾಗದ್ವೇಷ ಮೋಹಗಳು ಅಂತ. ಹ್ಮ್ ಇನ್ನು ವಸ್ತುವಿನ ಅರಿವೇ ವಿಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಇನ್ನು ವಿಜ್ಞಾನದಿಂದ ಆಗತಕ್ಕಂತ 4 ಉಪಾದಾನ ಸ್ಕಂದಗಳು, ಅವುಗಳಿಗೆ ನಾಮ ಅಂತ ಕರೀತಾರೆ ಇಲ್ಲಿ. ಹ್ಮ್ ಅವುಗಳಿಂದ ಅಲ್ಲಿ ರೂಪ ಆಗ್ತದ ಅಂತ. ಹ್ಮ್ ಆಮೇಲೆ ನಾಮರೂಪ ಮಿಶ್ರಿತವಾಗಿರ್ತಕ್ಕಂಥ ಇಂದ್ರಿಯಗಳು ಇಲ್ಲಿ ಷಡಾಯತನ ಅಂತ. ಹ್ಮ್ ಒಂದಕ್ಕೊಂದು ಅರ್ಥ ಬರಿತಾ ಇದ್ದಾರೆ. ಷಡಾಯತನ ಅಂತಂದ್ರೆ ಯಾವುದು ಅಂತಂದ್ರೆ ಆ ನಾಮರೂಪ ಮಿಶ್ರಿತವಾಗಿರ್ತಕ್ಕಂಥ ಇಂದ್ರಿಯಗಳದಾವಲ್ಲ, ಅದಕ್ಕೆ ಷಡಾಯತನ ಅಂತ ಕರೆದ್ರು. ಇನ್ನು ಸ್ಪರ್ಶ ಯಾವುದು ಅಂತಂದ್ರೆ ಇಲ್ಲಿ ನಾಮರೂಪ ಇಂದ್ರಿಯಗಳು ಇವು ಕೂಡುವುದಕ್ಕನ್ನ ಸ್ಪರ್ಶ ಅಂತ ಕರೀತಾ ಇದ್ದಾರೆ. ಇನ್ನು ಸ್ಪರ್ಶದಿಂದ ನಮಗೂ ವೇದನೆ ಅನ್ನುವಂತಹದ್ದು, ಅದರಿಂದ ಇರ್ಬೇಕನ್ನುವಂತ ತೃಷ್ಣೆ, ಅಲ್ಲಿ ನಮಗೆ ಸ್ಪರ್ಶದಿಂದ ವೇದನೆ ಅನ್ನುವಂತಹದ್ದು ಆಗ್ತದೆ. ಅಲ್ಲಿ ಸುಖ ದುಃಖ ರೂಪವಾಗಿರ್ತಕ್ಕಂಥ ವೇದನೆ ಆಗ್ತದೆ. ಅದರಿಂದ ಅಲ್ಲಿ ಸುಖ ಆಯ್ತಂದ್ರೆ ಆ ಸುಖದಿಂದ ಇರ್ಬೇಕನ್ನುವಂತ ಒಂದು ತೃಷ್ಣೆ, ಅದರ ಅಪೇಕ್ಷೆ ಅಂತ. ಮತ್ತ ಅದರಿಂದ ಅಲ್ಲಿ ಉಪಾದಾನ ಅನ್ನುವಂತ ಒಂದು ವಾಕ್ಕಾಯ ವ್ಯಾಪಾರ ಅನ್ನುವಂತಹದ್ದಾಗ್ತದೆ. ಅದರಿಂದ ಭವ ಅಂತಂದ್ರೆ ಏನು, ಧರ್ಮ ಅಧರ್ಮಗಳು ಆಗ್ತಾ ಇದ್ದಾವು ಅಂತ. ಆಮೇಲೆ ಈ ಜಾತಿ ಅನ್ನುವಂತಹದ್ದು ಹುಟ್ಟು ಅಂತ, ಜರಾಮರಣಾದಿಗಳು ಉಂಟಾಗ್ತಾ ಇದ್ದಾವೆ ಅಂತ. ಹೀಗೆ ಒಂದಕ್ಕೊಂದು ಇವು ಕಾರಣಗಳಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದಕ್ಕೊಂದು ಕಾರಣಗಳಾಗಿದ್ದಾವೆ ಅಂತ. ಈ ರೀತಿಯಾಗಿ ಪರಿವೇದನೆ, ದುಃಖ ಮತ್ತು ದುರ್ನಮಸ್ತೆ ಎಂಬ ಈ ರೀತಿಯಾಗಿ ಜಾತಿಯ ಪದಾರ್ಥಗಳನ್ನ ಇಲ್ಲಿ ಸೌಗತ ಮತದೊಳಗ ಹೇಳ್ಕೊಂಡು ಬಂದಿದ್ದಾರೆ ಅಂತ. ನಿರ್ದಿಷ್ಟ ಕ್ವಚಿತ್ ಪ್ರಪಂಚಿತಾ, ಸೌಗತ ಸಮಯ ಅಂತಂದ್ರೆ ಇನ್ನು ಬೌದ್ಧ ಮತ ಅಂತ. ಇವು ಒಂದೊಂದು ಕಡೆ ಸಂಗ್ರಹವಾಗಿ ಇನ್ನು ಕೆಲವು ಕಡೆ ವಿಸ್ತಾರವಾಗಿ ಇದನ್ನ ಹೇಳಿದಾರ ಅಂತ. ಕ್ವಚಿತ್ ಪ್ರಪಂಚಿತ, ಪ್ರಪಂಚ ಅಂದ್ರೆ ಏನು, ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ಕ್ವಚಿತ್ ಸಂಕ್ಷೇಪ್ತ ಅಂದ್ರೆ ಕೆಲವು ಕಡೆ ಸಂಕ್ಷಿಪ್ತವಾಗಿ ಇದನ್ನ ಉಪದೇಶ ಮಾಡ್ಕೊಂಡು ಬಂದಾರ. ಕ್ವಚಿತ್ ಪ್ರಪಂಚಿತಾ ಅಂದ್ರೆ ಕೆಲವು ಕಡೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ಸರ್ವೇಷಾಮಪಿ ಅಯಂ ಅವಿದ್ಯಾದಿ ಕಲಾಪ ಅಪ್ರತ್ಯಾಖ್ಯೇಯ, ಅವ್ರು ಯಾರೇ ಆಗಲಿ ಅವಿದ್ಯಾದಿಗಳ ಒಂದು ಸಮೂಹ ಅನ್ನುವಂಥದ್ದೇನದ, ಕಲಾಪ ಅಂದ್ರೆ ಸಮೂಹ ಅಂತ, ಅವುಗಳನ್ನ ಇಲ್ಲ ಅನ್ಲಿಕ್ಕೆ ಆಗುವುದಿಲ್ಲ. ಸರ್ವೇಷಾಂ ಅಯಂ ಅವಿದ್ಯಾದಿ ಕಲಾಪ ಅಪ್ರತ್ಯಾಖ್ಯೇಯ ಅಂತ. ಅಪ್ರತ್ಯಾಖ್ಯೇಯ ಅಂದ್ರೆ ಏನು, ಅವುಗಳು ಇಲ್ಲ ಅನ್ಲಿಕ್ಕೆ ಆಗ್ತದೇನು ಅಂತಂದ್ರೆ ಇಲ್ಲ. ಅಂತೂ ತದೇವಂ ಅವಿದ್ಯಾ ಕಲಾಪೆ ಪರಸ್ಪರ ನಿಮಿತ್ಯ ನೈಮಿತ್ತಿಕ ಭಾವೇನ ಘಟಿಯಂತ್ರವತ್ ಅನಿಶಂ ಆವರ್ತಮಾನೆ ಅರ್ಥಾಕ್ಷಿಪ್ತಃ ಉಪಪನ್ನಃ ಸಂಘಾತ ಇತಿ ಚೇತ್. ಇಲ್ಲಿ ಪೂರ್ವ ಪಕ್ಷಿಷ್ಟೆಲ್ಲ ಹೇಳ್ತಾ ಇದ್ದಾನೆ ಇಲ್ಲಿ. ತದೇವಂ ಅವಿದ್ಯಾದಿ ಕಲಾಪೆ, ಈ ರೀತಿ ಅವಿದ್ಯಾದಿ ಕಲಾಪ ಅನ್ನುವಂತಹದ್ದು ಒಂದಕ್ಕೊಂದು ಏನಾಗೈತೆ ಅಲ್ಲಿ ನಿತ್ಯ ನೈಮಿತ್ತಿಕ ಭಾವದಿಂದ. ಈ ಹೆಂಗ ಒಂದು ನೀರಿನ ಪೂರ್ವದಲ್ಲಿ ಬಾವಿಗಳಿರ್ತಿದ್ದು, ಅದ್ರೊಳಗ ಮಟ್ಟಿ ಅಂತಿದ್ರು ಅದಕ್ಕ, ಆ ನೀರು ಮ್ಯಾಲೆ ಕೆಳಗೆ ಹೋಗಿ ಅದು ತುಂಬ್ಕೊಂಡ್ಬರ್ತಿತ್ತು, ಮ್ಯಾಲೆ ಸುರುತಿತ್ತು, ಮತ್ತೆ ಕೆಳಗೆ ಹೋಗ್ತಿತ್ತು, ಮ್ಯಾಲೆ ತರ್ತಿತ್ತು. ಅದು ಅದಕ್ಕೆ ನೀರಿನ ರಾಟಿ ಅಂತ ಕರೀತಾ ಇದ್ದಾರೆ ಅವರು. ಘಟಿ ಯಂತ್ರವತ್ ಅಂತ. ಘಟಿ ಯಂತ್ರ ಅಂತಂದ್ರೆ ಅದು ನೀರು ತಗೊಂಬರೋದು ಮ್ಯಾಲೆ ಸುರೋದು, ಮತ್ತೆ ನೀರು ತಗೊಂಬರೋದು ಮ್ಯಾಲೆ ಸುರೋದು, ಅದು ಹಂಗೆ ಕಂಟಿನ್ಯೂ ಇರ್ತದಂತ. ಹಂಗ ಅದು ಮತ್ತೆ ಮತ್ತೆ ತಿರುಗ್ತಾ ಇರುವಲ್ಲಿ ಈ ಸಮುದಾಯ ಅನ್ನುವಂತಹದ್ದು
ಇಲ್ಲಿ ತಾನೇ ಏನಾಗೈತಿ ಇಲ್ಲಿ ಅರ್ಥಾಕ್ಷಿಪ್ತ ಆವರ್ತಮಾನೆ ಅರ್ಥಾಕ್ಷಿಪ್ತ ಉಪಪನ್ನ ಸಂಘಾತ ಇತಿ ಚೇತ್. ಈ ರೀತಿಯಾಗಿ ಅದು ಮತ್ತೆ ಮತ್ತೆ ರಾಟಿಯಂತೆ ಅದು ತಿರುಗುತ್ತಾ ಇರುವಲ್ಲಿ ಹೆಂಗ ಸಮುದಾಯ ಅನ್ನುವಂತಹದ್ದು ಅದು ತಾನೇ ಆಕ್ಷಿಪ್ತವಾಗಿರುವುದರಿಂದ ಅದು ಒಂದೇ ಹೊಂದುತ್ತದ ಅಂತ ಹೇಳಿ ಹೀಗೆ ಇದು ಪೂರ್ವ ಪಕ್ಷಿ ಅನ್ನುವಂತಹದ್ದು ಬಂದ್ರೆ ಪೂರ್ವ ಪಕ್ಷಿ ಇಷ್ಟೆಲ್ಲ ವಿಷಯಗಳನ್ನ ಹೇಳ್ಕೊಂಡು ಬಂದ. ಇವಾಗ ಅದಕ್ಕೆ ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಷ್ಯದಲ್ಲಿ ಆಚಾರ್ಯರು ಅದನ್ನ ತಿಳಿಸ್ತಾರೆ. ಅದನ್ನು ಮತ್ತೆ ನಾಳೆ